ನನ್ನ ಹೆಸರು ಸಾನ್ವಿ. ನನ್ನ ಮದುವೆಯಾಗಿ ಇನ್ನೂ ಹೆಚ್ಚು ಸಮಯವಾಗಿರಲಿಲ್ಲ. ನಾನು ನನ್ನ ಗಂಡ ಸಂತೋಷ್, ಅತ್ತೆ ಮೈದುನ ವಿಕಾಸ್ ಮತ್ತು ಚಿಕ್ಕ ನಾದಿನಿ ಸ್ನೇಹಾಳೊಂದಿಗೆ ನನ್ನ ಅತ್ತೆ ಮನೆಯಲ್ಲಿ ವಾಸಿಸುತ್ತಿದ್ದೆ. ಮದುವೆಯಾದ ನಂತರ ನನ್ನ ಜೀವನ ತುಂಬ ಸುಂದರವಾಗಿರುತ್ತದೆ ಎಂದು ಆರಂಭದಲ್ಲಿ ಭಾವಿಸಿದ್ದೆ. ಏಕೆಂದರೆ ಮೊದಲ ನೋಟದಲ್ಲಿಯೇ ನನ್ನ ಅತ್ತೆ ಮನೆಯವರು ತುಂಬ ಒಳ್ಳೆಯವರಂತೆ ಕಾಣಿಸಿದ್ದರು. ಸಂತೋಷನು ಮದುವೆಗೆ ಮೊದಲು ತುಂಬ ತಿಳುವಳಿಕೆಯುಳ್ಳ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಆದ್ದರಿಂದ ನಾನು ಈ ಸಂಬಂಧವನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೆ. ನನಗೆ ಯಾವಾಗಲೂ ಒಂದು ಆಸೆ ಇದ್ದಿತು. ಉದ್ಯೋಗ ಮತ್ತು ಕುಟುಂಬ ಎರಡನ್ನೂ ಚೆನ್ನಾಗಿ ನಿಭಾಯಿಸಬೇಕು. ನನ್ನ ಕಾರಣದಿಂದ ಯಾರಿಗೂ ಯಾವತ್ತೂ ದೂರು ಬರಬಾರದು ಎಂದು ನಾನು ಬಯಸುತ್ತಿದ್ದೆ. ನಾನು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಕೆಲಸ ಸುಲಭವಾಗಿರಲಿಲ್ಲ, ಆದರೆ ನನಗೆ ನನ್ನ ಕೆಲಸದ ಮೇಲೆ ತುಂಬ ಪ್ರೀತಿ ಇದ್ದಿತು. ನನ್ನ ಜವಾಬ್ದಾರಿ ಕೇವಲ ಕಚೇರಿಗೆ ಹೋಗಿ ಕುಳಿತುಕೊಳ್ಳುವುದಷ್ಟೇ ಅಲ್ಲ, ಒಂದು ಪ್ರಾಜೆಕ್ಟ್ ಆರಂಭವಾದ ಕ್ಷಣದಿಂದ ಅದು ಪೂರ್ಣಗೊಳ್ಳುವವರೆಗೆ ಅದರ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿರುತ್ತಿತ್ತು. ನನ್ನ ತಂಡದೊಂದಿಗೆ ಸೇರಿ ಹೊಸ ಉತ್ಪನ್ನಗಳ ಯೋಜನೆ ರೂಪಿಸಬೇಕಾಗುತ್ತಿತ್ತು. ಗ್ರಾಹಕರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತಿತ್ತು. ಬೇರೆ ಬೇರೆ ತಂಡಗಳೊಂದಿಗೆ ಸಭೆ ನಡೆಸಬೇಕಾಗುತ್ತಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಿಸೈನರ್ಗಳು, ಟೆಸ್ಟಿಂಗ್ ತಂಡ ಮತ್ತು ಮಾರ್ಕೆಟಿಂಗ್ ತಂಡದವರೊಂದಿಗೆ ಪ್ರತಿದಿನ ಮಾತನಾಡಬೇಕಾಗುತ್ತಿತ್ತು. ಪ್ರತಿಯೊಂದು ಕೆಲಸವು ಸಮಯಕ್ಕೆ ಸರಿಯಾಗಿ ಮುಗಿಯುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು. ಯಾವುದೇ ಪ್ರಾಜೆಕ್ಟ್ನಲ್ಲಿ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಕಂಡುಹಿಡಿಯುವುದು ನನ್ನ ಕೆಲಸವೇ ಆಗಿತ್ತು. ಹಲವಾರು ಬಾರಿ ಬೇರೆ ನಗರಗಳ ಮತ್ತು ಬೇರೆ ದೇಶಗಳ ಗ್ರಾಹಕರೊಂದಿಗೆ ಆನ್ಲೈನ್ ಹಾಗೂ ನೇರ ಸಭೆಗಳಲ್ಲಿಯೂ ಭಾಗವಹಿಸಬೇಕಾಗುತ್ತಿತ್ತು. ನನ್ನ ಪರಿಶ್ರಮದಿಂದ ಕಂಪನಿಯಲ್ಲಿ ನನಗೆ ಒಳ್ಳೆಯ ಹೆಸರು ಬಂದಿತ್ತು. ನನ್ನ ಮೇಲಾಧಿಕಾರಿಗಳು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ನನಗೇ ನೀಡುತ್ತಿದ್ದರು. ಪ್ರತಿ ತಿಂಗಳು ನನಗೆ ಉತ್ತಮ ಸಂಬಳ ಸಿಗುತ್ತಿತ್ತು. ಕಂಪನಿಯಿಂದ ಇನ್ನೂ ಹಲವು ಸೌಲಭ್ಯಗಳು ದೊರೆಯುತ್ತಿದ್ದವು. ಆದ್ದರಿಂದ ನನ್ನ ಕೆಲಸದಲ್ಲಿ ಯಾವತ್ತೂ ಯಾವುದೇ ಕೊರತೆ ಬರದಂತೆ ನಾನು ಸದಾ ಪ್ರಯತ್ನಿಸುತ್ತಿದ್ದೆ. ಮತ್ತೊಂದು ಕಡೆ ನನ್ನ ಗಂಡ ಸಂತೋಷ್ ಒಂದು ಖಾಸಗಿ ಕಂಪನಿಯಲ್ಲಿ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದರು. ಆರಂಭದಲ್ಲಿ ಅವರ ಕೆಲಸವು ತುಂಬ ಚೆನ್ನಾಗಿಯೇ ನಡೆಯುತ್ತಿತ್ತು. ಅವರು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹೋಗುತ್ತಿದ್ದರು. ತಮ್ಮ ಕೆಲಸವನ್ನು ತುಂಬ ಜವಾಬ್ದಾರಿಯಿಂದ ಮಾಡುತ್ತಿದ್ದರು. ನಾವಿಬ್ಬರು ಸೇರಿ ನಮ್ಮ ಭವಿಷ್ಯದ ಬಗ್ಗೆ ಸಣ್ಣ ಸಣ್ಣ ಕನಸುಗಳನ್ನು ಕಾಣುತ್ತಿದ್ದೆವು. ಕೆಲವೊಮ್ಮೆ ನಮ್ಮದೇ ಸ್ವಂತ ಮನೆಯ ಬಗ್ಗೆ ಮಾತನಾಡುತ್ತಿದ್ದೆವು. ಕೆಲವೊಮ್ಮೆ ಹೊಸ ಕಾರು ಖರೀದಿಸುವ ಕನಸು ಕಾಣುತ್ತಿದ್ದೆವು. ಮತ್ತೆ ಕೆಲವೊಮ್ಮೆ ಎಲ್ಲಿಗಾದರೂ ಪ್ರವಾಸಕ್ಕೆ ಹೋಗುವ ಯೋಜನೆ ಮಾಡುತ್ತಿದ್ದೆವು. ಮದುವೆಯ ಆರಂಭದ ದಿನಗಳು ತುಂಬ ಸಂತೋಷದಿಂದ ಕಳೆಯುತ್ತಿದ್ದವು. ನಾನು ಬೆಳಗ್ಗೆ ಬೇಗ ಎದ್ದು ಮೊದಲು ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೆ. ನಂತರ ಎಲ್ಲರಿಗೂ ಉಪಹಾರ ತಯಾರಿಸುವಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಿದ್ದೆ. ಆಮೇಲೆ ಬೇಗನೆ ಸಿದ್ಧವಾಗಿ ಕಚೇರಿಗೆ ಹೋಗುತ್ತಿದ್ದೆ. ಸಂಜೆ ಮನೆಗೆ ಬಂದ ನಂತರವೂ ಮನೆಯ ಕೆಲಸಗಳಲ್ಲಿ ಕೈ ಜೋಡಿಸುತ್ತಿದ್ದೆ. ನನ್ನ ಉದ್ಯೋಗದ ಕಾರಣದಿಂದ ನಾನು ಮನೆಯ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂಬ ಭಾವನೆ ಮನೆಯವರಿಗೆ ಯಾವತ್ತೂ ಬರಬಾರದು ಎಂಬುದೇ ನನ್ನ ಪ್ರಯತ್ನವಾಗಿತ್ತು. ಆರಂಭದಲ್ಲಿ ನನ್ನ ಅತ್ತೆಯು ನನ್ನ ಕೆಲಸವನ್ನು ಹೊಗಳುತ್ತಿದ್ದರು. ಸಂಬಂಧಿಕರ ಮುಂದೆ ನಮ್ಮ ಸೊಸೆ ಉದ್ಯೋಗವೂ ಮಾಡುತ್ತಾಳೆ, ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದರು. ಅದನ್ನು ಕೇಳಿದಾಗ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಆದರೆ ನಿಧಾನವಾಗಿ ಸಮಯ ಬದಲಾಗತೊಡಗಿತು. ಕೆಲವು ತಿಂಗಳುಗಳ ನಂತರ ಸಂತೋಷನ ಉದ್ಯೋಗದಲ್ಲಿ ಸಮಸ್ಯೆಗಳು ಆರಂಭವಾದವು. ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯ ಆರ್ಥಿಕ ಪರಿಸ್ಥಿತಿ ಹದಗೆಡತೊಡಗಿತು. ಹಲವಾರು ಪ್ರಾಜೆಕ್ಟ್ಗಳು ಸ್ಥಗಿತಗೊಂಡವು. ಉದ್ಯೋಗಿಗಳ ಮೇಲೆ ಕೆಲಸದ ಒತ್ತಡ ಹೆಚ್ಚಾಯಿತು. ಮೊದಲು ಅವರಿಗೆ ಸಂಬಳ ಸಮಯಕ್ಕೆ ಸಿಗುತ್ತಿತ್ತು, ಆದರೆ ಈಗ ಹಲವಾರು ವಾರಗಳ ತಡವಾಗಿ ಸಿಗತೊಡಗಿತು. ಕೆಲವೊಮ್ಮೆ ಅರ್ಧ ಸಂಬಳ ಮಾತ್ರ ಸಿಗುತ್ತಿತ್ತು, ಮತ್ತೆ ಕೆಲವೊಮ್ಮೆ ಸಂಬಳವೇ ಸಿಗುತ್ತಿರಲಿಲ್ಲ. ಸಂತೋಷ್ ಹೊರಗೆ ನೋಡಲು ಎಲ್ಲವೂ ಸರಿಯೇ ಇದೆ ಎನ್ನುವಂತೆ ವರ್ತಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಮನಸ್ಸಿನೊಳಗೆ ಎಷ್ಟೋ ಚಿಂತೆ ಇದೆ ಎಂಬುದು ನನಗೆ ಅರ್ಥವಾಗುತ್ತಿತ್ತು. ಅವರು ಬೇರೆ ಬೇರೆ ಕಡೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರು, ಆದರೆ ಆ ಸಮಯದಲ್ಲಿ ಅವರಿಗೆ ಒಳ್ಳೆಯ ಅವಕಾಶ ಸಿಗಲಿಲ್ಲ. ನಿಧಾನವಾಗಿ ಮನೆಯ ಬಹುತೇಕ ಜವಾಬ್ದಾರಿಗಳು ನನ್ನ ಮೇಲೆಯೇ ಬಿದ್ದವು. ವಿದ್ಯುತ್ ಬಿಲ್, ನೀರಿನ ಬಿಲ್, ದಿನಸಿ ಸಾಮಾನು, ಔಷಧಿಗಳ ಖರ್ಚು ಸೇರಿದಂತೆ ಮನೆಯ ಸಣ್ಣ ದೊಡ್ಡ ಎಲ್ಲ ಖರ್ಚುಗಳನ್ನು ನಾನು ನೋಡಿಕೊಳ್ಳತೊಡಗಿದೆ. ಇದರಿಂದ ನನಗೆ ಯಾವುದೇ ತೊಂದರೆ ಇರಲಿಲ್ಲ, ಏಕೆಂದರೆ ನಾನು ಸಂತೋಷ್ನನ್ನು ನನ್ನ ಜೀವನ ಸಂಗಾತಿ ಎಂದು ನಂಬಿದ್ದೆ. ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರುವುದೇ ನಿಜವಾದ ಸಂಬಂಧ ಎಂದು ನಾನು ಭಾವಿಸುತ್ತಿದ್ದೆ. ಆದ್ದರಿಂದ ನಾನು ಯಾವತ್ತೂ ಅವರ ಬಳಿ ಯಾವುದೇ ದೂರು ಹೇಳಲಿಲ್ಲ. ಬದಲಾಗಿ ನಾನು ಅವರಿಗೆ ಯಾವಾಗಲೂ ಧೈರ್ಯ ತುಂಬುತ್ತಿದ್ದೆ. ಕೆಟ್ಟ ಸಮಯ ಯಾವತ್ತೂ ಶಾಶ್ವತವಾಗಿರುವುದಿಲ್ಲ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತಲೇ ಇದ್ದೆ. ಆದರೆ ಬಹುಶಃ ನನ್ನ ಇದೇ ಮಾತು ನಿಧಾನವಾಗಿ ಮನೆಯವರಿಗೆ ಇಷ್ಟವಾಗದಂತಾಯಿತು. ಮೊದಲಿಗೆ ನನ್ನ ಅತ್ತೆ ಏನು ಹೇಳುತ್ತಿರಲಿಲ್ಲ, ಆದರೆ ಈಗ ಅವರ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸತೊಡಗಿತು. ನಾನು ಯಾವಾಗಲಾದರೂ ಕಚೇರಿಯಿಂದ ತಡವಾಗಿ ಮನೆಗೆ ಬಂದರೆ, ದೊಡ್ಡ ಅಧಿಕಾರಿಯಾಗಿ ಬಿಟ್ಟೆಯಲ್ಲ, ಈಗ ನಿನಗೆ ಮನೆ ಬಗ್ಗೆ ಸ್ವಲ್ಪವೂ ಚಿಂತೆಯೇ ಇಲ್ಲ
ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಉದ್ಯೋಗ ಮಾಡುವ ಹೆಂಗಸರು ಮನೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಅವರ ಮಾತುಗಳನ್ನು ಕೇಳಿದರೂ ನಾನು ಮೌನವಾಗಿಯೇ ಇರುತ್ತಿದ್ದೆ, ಏಕೆಂದರೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳವಾಗುವುದನ್ನು ನಾನು ಬಯಸುತ್ತಿರಲಿಲ್ಲ. ನನ್ನ ನಾದಿನಿ ಸ್ನೇಹಾಳು ಈಗ ತನ್ನ ತಾಯಿಯ ಮಾತುಗಳನ್ನು ಕೇಳಿ ನನಗೆ ವ್ಯಂಗ್ಯವಾಗಿ ಮಾತನಾಡಲು ಆರಂಭಿಸಿದಳು. ಅವಳು, ಅತ್ತಿಗೆ, ನಿಮಗೆ ಯಾವಾಗಲೂ ಕಚೇರಿಯದ್ದೇ ಚಿಂತೆ, ಮನೆಯ ಕಡೆ ನಿಮ್ಮ ಗಮನವೇ ಇಲ್ಲ ಎಂದು ಹೇಳುತ್ತಿದ್ದಳು. ಆದರೆ ನಿಜ ಏನೆಂದರೆ ನಾನು ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದೇಳುತ್ತಿದ್ದೆ ಮತ್ತು ರಾತ್ರಿ ಎಲ್ಲರಿಗಿಂತ ಕೊನೆಯದಾಗಿ ಮಲಗುತ್ತಿದ್ದೆ. ಯಾರಿಗೂ ನನ್ನ ಬಗ್ಗೆ ದೂರು ಹೇಳುವ ಅವಕಾಶ ಸಿಗಬಾರದು ಎಂದು ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತಿದ್ದೆ. ನನ್ನ ಮೈದುನ ವಿಕಾಸ್ ಮಾತ್ರ ಮನೆಯ ಉಳಿದವರಿಗಿಂತ ಭಿನ್ನ ಸ್ವಭಾವದವನಾಗಿದ್ದನು. ಅವನು ಯಾವಾಗಲೂ ನನಗೆ ಗೌರವ ಕೊಡುತ್ತಿದ್ದನು. ನಾನು ಕಚೇರಿಯಿಂದ ಸುಸ್ತಾಗಿ ಮನೆಗೆ ಬಂದಾಗ ಅವನೇ ಅಡುಗೆ ಮನೆಯಿಂದ ನೀರು ತಂದು ಕೊಡುತ್ತಿದ್ದನು. ಅತ್ತೆ ನನಗೆ ಏನಾದರೂ ಹೇಳಿದರೆ, ಅಮ್ಮ, ಅತ್ತಿಗೆ ಬೆಳಗ್ಗೆಯಿಂದಲೇ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಬಿಡು ಎಂದು ನಿಧಾನವಾಗಿ ಹೇಳುತ್ತಿದ್ದನು. ಆದರೆ ಅವನ ಮಾತನ್ನು ಯಾರೂ ಕೇಳುತ್ತಿರಲಿಲ್ಲ. ಸಂತೋಷ್ ಕೂಡ ಮೊದಲಿಗೆ ನನ್ನ ಪರವಾಗಿ ನಿಲ್ಲುತ್ತಿದ್ದರು. ಆದರೆ ಉದ್ಯೋಗದ ಸಮಸ್ಯೆ ಮತ್ತು ನಿರಂತರ ಒತ್ತಡದಿಂದ ಅವರು ಮೊದಲಿನಂತಿರಲಿಲ್ಲ. ಈಗ ಅವರು ಹೆಚ್ಚು ಮೌನವಾಗಿ ಬಿಟ್ಟಿದ್ದರು. ಕೆಲವೊಮ್ಮೆ ಗಂಟೆಗಟ್ಟಲೆ ತಮ್ಮ ಕೋಣೆಯಲ್ಲಿ ಒಬ್ಬರೇ ಕುಳಿತುಕೊಂಡು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ನಾನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವರು ಎಲ್ಲವೂ ಸರಿಯಾಗುತ್ತದೆ ಎಂದು ಮಾತ್ರ ಹೇಳುತ್ತಿದ್ದರು. ಅವರ ಮನಸ್ಸಿನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ದರಿಂದ ನಾನು ಯಾವತ್ತೂ ಅವರ ಮೇಲೆ ಯಾವುದೇ ವಿಷಯದಲ್ಲಿ ಒತ್ತಡ ಹಾಕಲಿಲ್ಲ. ಒಂದು ದಿನ ನಾನು ಕಚೇರಿಯಿಂದ ಮನೆಗೆ ಬಂದಾಗ ಮನೆಯ ವಾತಾವರಣವೇ ವಿಚಿತ್ರವಾಗಿತ್ತು. ನನ್ನ ಅತ್ತೆ ಸೋಫಾದ ಮೇಲೆ ಕುಳಿತಿದ್ದರು. ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಮನೆಯೊಳಗೆ ಕಾಲಿಟ್ಟ ತಕ್ಷಣ ನನ್ನ ಕಡೆ ನೋಡದೆ, ಕೊನೆಗೂ ದೊಡ್ಡ ಮೇಡಮ್ ಬಂದಾರಲ್ಲ ಎಂದು ಹೇಳಿದರು. ನಾನು ನಗುತ್ತಾ, ಅತ್ತೆ, ಇಂದು ಕಚೇರಿಯಲ್ಲಿ ಒಂದು ಮುಖ್ಯ ಸಭೆ ಇದ್ದಿತು, ಅದಕ್ಕೆ ಸ್ವಲ್ಪ ತಡವಾಯಿತು ಎಂದೆ. ಅದಕ್ಕೆ ಅವರು ತಕ್ಷಣ, ಕಚೇರಿಯ ಸಭೆ ಮುಗಿದಿದ್ದರೆ ಈಗ ಮನೆಯ ಸಭೆಯನ್ನು ಮಾಡು, ಇಲ್ಲಿ ಕೂಡ ತುಂಬ ಕೆಲಸ ಬಾಕಿ ಇದೆ ಎಂದರು. ನಾನು ಏನು ಮಾತನಾಡದೆ ನನ್ನ ಕೋಣೆಗೆ ಹೋಗಿ ಬ್ಯಾಗ್ ಇಟ್ಟು ಬಟ್ಟೆ ಬದಲಿಸಿಕೊಂಡು ನೇರವಾಗಿ ಅಡುಗೆ ಮನೆಗೆ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ಇನ್ನೂ ರಾತ್ರಿ ಊಟವೇ ತಯಾರಾಗಿರಲಿಲ್ಲ. ನಾನು ಕೂಡಲೇ ಅಡುಗೆ ಮಾಡಲು ಆರಂಭಿಸಿದೆ. ಆದರೆ ಆ ದಿನ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನಾನು ಕೇವಲ ಉದ್ಯೋಗ ಮಾಡುತ್ತೇನೆ ಎಂಬ ಕಾರಣಕ್ಕೆ ಪ್ರತಿಯೊಂದು ವಿಷಯದಲ್ಲಿಯೂ ನನ್ನನ್ನೇ ತಪ್ಪಿತಸ್ಥಳನ್ನಾಗಿ ನೋಡಬೇಕೆ? ನನ್ನ ಪರಿಶ್ರಮ ಯಾರಿಗೂ ಕಾಣುವುದಿಲ್ಲವೇ ಅಂತ. ಆದರೆ ಮುಂದಿನ ಕ್ಷಣವೇ ನಾನು ನನ್ನನ್ನು ಸಮಾಧಾನ ಮಾಡಿಕೊಂಡೆ, ಏಕೆಂದರೆ ನನ್ನ ಜೀವನದ ಕಷ್ಟಗಳು ಈಗಷ್ಟೇ ಆರಂಭವಾಗಿವೆ ಎಂಬುದು ನನಗೆ ಅಂದು ಕೂಡ ತಿಳಿದಿರಲಿಲ್ಲ. ಮುಂದೆ ನನ್ನ ಜೀವನದಲ್ಲಿ ನಡೆಯಲಿರುವ ಘಟನೆಗಳನ್ನು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಈಗ ನಮ್ಮ ಜೀವನದಲ್ಲಿ ಒಂದು ನಿಯಮವೇ ಆಗಿಬಿಟ್ಟಿತ್ತು. ಪ್ರತಿ ತಿಂಗಳು ನನಗೆ ಸಂಬಳ ಬಂದ ತಕ್ಷಣ ಮೊದಲು ನನ್ನ ಖರ್ಚಿನ ಲೆಕ್ಕ ಮಾಡುತ್ತಿದ್ದೆ. ನಂತರ ಯಾವುದೇ ವಾದ ವಿವಾದ ಇಲ್ಲದೆ 50,000 ನನ್ನ ಅತ್ತೆಯ ಕೈಗೆ ಕೊಡುತ್ತಿದ್ದೆ. ಉಳಿದ 50,000 ನನ್ನ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಮಾಡುತ್ತಿದ್ದೆ. ನಾನು ಹೀಗೆ ಮಾಡುತ್ತಿರುವುದಕ್ಕೆ ಒಂದು ಕಾರಣವಿತ್ತು. ಮುಂದಿನ ದಿನಗಳಲ್ಲಿ ನನ್ನ ಸ್ವಂತ ದುಡಿಮೆಯ ಹಣದಿಂದ ಒಂದು ಪ್ಲಾಟ್ ಖರೀದಿಸಬೇಕು ಎಂಬುದು ನನ್ನ ಕನಸಾಗಿತ್ತು. ಜೀವನದಲ್ಲಿ ಏನೇ ಆದರೂ ಕನಿಷ್ಠ ನನ್ನ ಸ್ವಂತ ಪರಿಶ್ರಮದಿಂದ ಖರೀದಿಸಿದ ಒಂದು ಮನೆ ನನ್ನ ಬಳಿ ಇರಬೇಕು ಎಂದು ನಾನು ಯಾವಾಗಲೂ ಬಯಸುತ್ತಿದ್ದೆ. ಅದಕ್ಕಾಗಿಯೇ ನಾನು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದೆ. ಇಂದಿನಿಂದಲೇ ಉಳಿತಾಯ ಮಾಡಿದರೆ ಕೆಲವು ವರ್ಷಗಳ ನಂತರ ಯಾರ ಮೇಲೆಯೂ ಭಾರವಾಗದೆ ನನ್ನ ಕನಸನ್ನು ನನಸಾಗಿಸಿಕೊಳ್ಳಬಹುದು ಎಂದು ನಾನು ಭಾವಿಸುತ್ತಿದ್ದೆ. ನನ್ನ ಸಂಬಳದಿಂದಲೇ ಮನೆಯ ಖರ್ಚು ಸುಲಭವಾಗಿ ನಡೆಯುತ್ತಿತ್ತು, ಏಕೆಂದರೆ ಆ ಸಮಯದಲ್ಲಿ ಮನೆಯಲ್ಲಿ ಹೆಚ್ಚು ಜನ ಇರಲಿಲ್ಲ. ನನ್ನ ನಾದಿನಿ ಸ್ನೇಹ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದಳು. ಅವಳ ಕಾಲೇಜಿನ ಶುಲ್ಕ ಮತ್ತು ಓದಿನ ಖರ್ಚು ಇದ್ದಿತು. ಅದರ ಹೊರತಾಗಿ ಬೇರೆ ದೊಡ್ಡ ಖರ್ಚುಗಳಿರಲಿಲ್ಲ. ನನ್ನ ಅತ್ತೆಯ ಔಷಧಿಗಳ ಖರ್ಚು ಇತ್ತು, ಏಕೆಂದರೆ ಅವರ ಆರೋಗ್ಯ ಆಗಾಗ ಸರಿಯಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಹೆಚ್ಚು ಹಣ ಕೊಡುತ್ತಿದ್ದೇನೆ ಎಂದು ಯಾವತ್ತೂ ಯೋಚಿಸಲಿಲ್ಲ. ಕುಟುಂಬ ಇದೆ ಎಂದರೆ ಅದರ ಜವಾಬ್ದಾರಿಯು ನನ್ನದೇ ಎಂದು ನಾನು ಭಾವಿಸುತ್ತಿದ್ದೆ. ನನ್ನ ಗಂಡ ಸಂತೋಷನ ಉದ್ಯೋಗ ಮೊದಲಿನಂತೆ ಸರಿಯಾಗಿ ನಡೆಯುತ್ತಿರಲಿಲ್ಲ. ಆದ್ದರಿಂದ ಅವರಿಗೆ ಹಣದ ಬಗ್ಗೆ ಯಾವುದೇ ಚಿಂತೆ ಆಗಬಾರದು ಎಂದು ನಾನು ಬಯಸುತ್ತಿದ್ದೆ. ಅವರು ನೆಮ್ಮದಿಯಿಂದ ಹೊಸ ಉದ್ಯೋಗ ಹುಡುಕಲಿ ಅಥವಾ ತಮ್ಮ ಕೆಲಸದ ಕಡೆ ಗಮನ ಕೊಡಲಿ ಎಂಬುದೇ ನನ್ನ ಆಶಯವಾಗಿತ್ತು. ನನ್ನ ಮೈದುನ ವಿಕಾಸನ ವಿಷಯವೇ ಬೇರೆ. ಅವನು ಯಾವುದೇ ಉದ್ಯೋಗ ಮಾಡುತ್ತಿರಲಿಲ್ಲ. ಆದರೆ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಅವನು ಹೊಸ ವ್ಯವಹಾರ ಮಾಡುವ ಕನಸು ಕಾಣುತ್ತಿದ್ದನು. ಒಮ್ಮೆ ಆನ್ಲೈನ್ನಲ್ಲಿ ವಸ್ತುಗಳನ್ನು ಮಾರುತ್ತೇನೆ ಎಂದು ಹೇಳುತ್ತಿದ್ದನು. ಮತ್ತೊಮ್ಮೆ ಬಟ್ಟೆಯ ವ್ಯಾಪಾರ ಆರಂಭಿಸುತ್ತೇನೆ ಎಂದು ಹೇಳುತ್ತಿದ್ದನು. ಇನ್ನೊಮ್ಮೆ ನನ್ನ ಸ್ನೇಹಿತನ ಜೊತೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು. ಆದರೆ ಆ ಯಾವುದೇ ಯೋಜನೆಗಳಿಗೆ ತನ್ನ ಸ್ವಂತ ಒಂದು ರೂಪಾಯಿಯನ್ನು ಹೂಡಿಕೆ ಮಾಡುತ್ತಿರಲಿಲ್ಲ. ಪ್ರತಿ ಸಲ ಹಣವನ್ನು ತನ್ನ ತಾಯಿಯ ಬಳಿಯೇ ಅಥವಾ ತನ್ನ ಅಣ್ಣ ಸಂತೋಷನ ಬಳಿಯೇ ಕೇಳುತ್ತಿದ್ದನು. ಹಲವಾರು ಬಾರಿ ನನ್ನ ಅತ್ತೆಯೇ ಸಂತೋಷನಿಗೆ, ಮಗನೇ, ವಿಕಾಸನಿಗೆ ಸ್ವಲ್ಪ ಹಣ ಕೊಡು,
ಈ ಬಾರಿ ಅವನ ಕೆಲಸ ಖಂಡಿತ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಪ್ರತಿ ಬಾರಿ ಕೆಲವು ತಿಂಗಳುಗಳ ನಂತರ ಆ ಹಣವೆಲ್ಲ ನಷ್ಟವಾಗುತ್ತಿತ್ತು. ನಂತರ ಮತ್ತೆ ಅವನು ಹೊಸ ವ್ಯವಹಾರದ ಆಲೋಚನೆಯೊಂದಿಗೆ ಬರುತ್ತಿದ್ದನು. ಮೊದಲಿಗೆ ನಾನು ಈ ವಿಷಯಗಳಿಗೆ ಹೆಚ್ಚು ಗಮನ ಕೊಡಲಿಲ್ಲ, ಏಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಏನಾದರೂ ಸಾಧಿಸಲು ಪ್ರಯತ್ನಿಸುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ನಾನು ಪ್ರತಿ ತಿಂಗಳು ಮನೆಯ ಖರ್ಚಿಗಾಗಿ 50,000 ಕೊಡಲು ಆರಂಭಿಸಿದ ನಂತರ ವಿಕಾಸ್ ಸಂತೋಷನ ಬಳಿ ಹಣ ಕೇಳುವುದನ್ನು ಬಹುತೇಕ ನಿಲ್ಲಿಸಿದನು. ಏಕೆಂದರೆ ಈಗ ಅವನ ತಾಯಿಯ ಬಳಿ ಪ್ರತಿ ತಿಂಗಳು ಒಳ್ಳೆಯ ಮೊತ್ತದ ಹಣ ಬರುತ್ತಿತ್ತು. ಅವನಿಗೆ ಅಗತ್ಯ ಬಂದಾಗ ಅಲ್ಲಿಂದಲೇ ಹಣ ಕೊಡುತ್ತಿದ್ದರು. ಈ ವಿಷಯ ನನಗೆ ನಂತರ ಅರ್ಥವಾಯಿತು. ಆದರೆ ಆಗಲೂ ನಾನು ಏನನ್ನೂ ಹೇಳಲಿಲ್ಲ, ಏಕೆಂದರೆ ಮನೆಯಲ್ಲಿ ಶಾಂತಿ ಉಳಿಯುವುದೇ ಮುಖ್ಯ ಎಂದು ನಾನು ಭಾವಿಸುತ್ತಿದ್ದೆ. ಆದರೆ ನಿಧಾನವಾಗಿ ಒಂದು ವಿಷಯ ನನಗೆ ವಿಚಿತ್ರವಾಗಿ ಕಾಣತೊಡಗಿತು. ಪ್ರತಿ ತಿಂಗಳು ನಾನು ಸಮಯಕ್ಕೆ ಸರಿಯಾಗಿ 50,000 ಹಣ ನನ್ನ ಅತ್ತೆಯ ಕೈಗೆ ಕೊಡುತ್ತಿದ್ದೆ. ಆದರೂ ತಿಂಗಳು ಮುಗಿಯುವ ಮುಂಚೆಯೇ ಅವರು ನನ್ನ ಬಳಿ ಬಂದು, ಸೊಸೆ, ಇನ್ನೂ ಸ್ವಲ್ಪ ಹಣ ಕೊಡು, ಮನೆಯ ದಿನಸಿ ಸಾಮಾನು ಮುಗಿದಿದೆ, ಖರ್ಚು ತುಂಬ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದರು. ಮೊದಲ ಕೆಲವು ಬಾರಿ ನಾನು ಏನನ್ನು ಕೇಳದೆ ಅವರಿಗೆ ಹಣ ಕೊಟ್ಟೆ, ಏಕೆಂದರೆ ನಿಜವಾಗಿಯೂ ಅಗತ್ಯವಿರಬಹುದು ಎಂದುಕೊಂಡೆ. ಆದರೆ ಇದು ಪ್ರತಿ ತಿಂಗಳು ನಡೆಯತೊಡಗಿತು. ಒಂದು ದಿನ ಅವರು ಮತ್ತೆ ನನ್ನ ಬಳಿ ಬಂದು, ಸೊಸೆ, ಇನ್ನು 5,000 ಕೊಡು, ಮನೆಯ ದಿನಸಿ ಸಾಮಾನು ಮುಗಿದಿದೆ ಎಂದು ಹೇಳಿದರು. ಆಗ ನಾನು ಪ್ರೀತಿಯಿಂದ, ಅತ್ತೆ, ಕೆಲವೇ ದಿನಗಳ ಹಿಂದೆ ನಾನು 50,000 ಕೊಟ್ಟೆ ಅಲ್ಲವೇ? ಅಷ್ಟು ಹಣ ಇಷ್ಟು ಬೇಗ ಹೇಗೆ ಮುಗಿಯಿತು ಎಂದು ಕೇಳಿದೆ. ಅದಕ್ಕೆ ಅವರು ತಕ್ಷಣ, ಅಯ್ಯೋ ಸೊಸೆ, ಮನೆ ನಡೆಸಲು ಎಷ್ಟು ಖರ್ಚಾಗುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲ. ನನ್ನ ಔಷಧಿಗಳಿಗೆ ಖರ್ಚಾಗುತ್ತದೆ, ವೈದ್ಯರ ಬಳಿ ಹೋಗಬೇಕಾಗುತ್ತದೆ, ಸ್ನೇಹಾಳ ಕಾಲೇಜಿನ ಶುಲ್ಕವೂ ಕಟ್ಟಬೇಕು, ಒಮ್ಮೆ ವಿದ್ಯುತ್ ಬಿಲ್ ಬರುತ್ತದೆ, ಇನ್ನೊಮ್ಮೆ ಬೇರೆ ಖರ್ಚು ಬರುತ್ತದೆ, ಹಣ ಯಾವಾಗ ಮುಗಿಯುತ್ತದೆ ಎಂಬುದೇ ಗೊತ್ತಾಗುವುದಿಲ್ಲ ಎಂದು ಹೇಳಿದರು. ಅವರ ಮಾತು ಕೇಳಿದ ನಂತರ ಆ ದಿನವೂ ನಾನು ಅವರಿಗೆ ಸ್ವಲ್ಪ ಹಣ ಕೊಟ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಶ್ನೆ ಮೂಡಿತು, ಏಕೆಂದರೆ ನನಗೂ ಲೆಕ್ಕಾಚಾರ ಗೊತ್ತಿತ್ತು. ಇಷ್ಟು ಜನರ ಮನೆಯ ಖರ್ಚು 50,000ದಲ್ಲಿಯೇ ಸುಲಭವಾಗಿ ನಡೆಯುತ್ತದೆ ಎಂಬ ಅಂದಾಜು ನನಗಿತ್ತು. ಮುಂದಿನ ತಿಂಗಳು ಅದೇ ಘಟನೆ ಮತ್ತೆ ನಡೆಯಿತು. ಸಂಬಳ ಬಂದ ತಕ್ಷಣ ನಾನು 50,000 ಹಣವನ್ನು ಅವರಿಗೆ ಕೊಟ್ಟೆ. ಉಳಿದ ಹಣವನ್ನು ನನ್ನ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಮಾಡಿದೆ. ಆದರೆ ತಿಂಗಳ ಮಧ್ಯದಲ್ಲಿಯೇ ಅವರು ಮತ್ತೆ ನನ್ನ ಕೋಣೆಗೆ ಬಂದು, ಸೊಸೆ, ಈ ಬಾರಿ ಇನ್ನೂ 10,000 ಕೊಡು, ಒಂದು ತುರ್ತು ಖರ್ಚು ಬಂದಿದೆ ಎಂದು ಹೇಳಿದರು. ಆಗ ನಾನು ನಿಧಾನವಾದ ಧ್ವನಿಯಲ್ಲಿ, ಅತ್ತೆ, ನಿಮಗೆ ಬೇಸರವಾಗದಿದ್ದರೆ ಇಷ್ಟು ಹಣ ಎಲ್ಲಿಗೆ ಖರ್ಚಾಗುತ್ತಿದೆ ಎಂದು ಹೇಳುತ್ತೀರಾ? ನನಗೂ ಲೆಕ್ಕ ಅರ್ಥವಾದರೆ ಮುಂದಿನ ತಿಂಗಳಿಂದಲೇ ನಾನು ಮೊದಲೇ ಇನ್ನೂ ಹೆಚ್ಚು ಹಣ ಕೊಡುತ್ತೇನೆ ಅಂತ ಕೇಳಿದೆ. ನನ್ನ ಮಾತು ಕೇಳಿದ ತಕ್ಷಣ ಅವರ ಮುಖದ ಬಣ್ಣವೇ ಬದಲಾಯಿತು. ಅವರು ಸ್ವಲ್ಪ ಕೋಪದಿಂದ, ಏನು, ಈಗ ನಾನು ಮಾಡಿದ ಪ್ರತಿಯೊಂದು ಖರ್ಚಿನ ಲೆಕ್ಕವನ್ನು ನಿನಗೆ ಕೊಡಬೇಕಾ? ನಾನು ಇಷ್ಟು ವರ್ಷಗಳಿಂದ ಈ ಮನೆ ನಡೆಸುತ್ತಿದ್ದೇನೆ. ಮನೆ ನಡೆಸಲು ಎಷ್ಟು ಹಣ ಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೀನು ಇನ್ನೂ ಹೊಸದಾಗಿ ಈ ಮನೆಗೆ ಬಂದಿದ್ದೀಯಾ? ಮನೆ ನಡೆಸುವುದು ಎಷ್ಟು ಕಷ್ಟ ಎಂಬುದು ನಿನಗೆ ಏನು ಗೊತ್ತು ಎಂದು ಹೇಳಿದರು. ನಾನು ತಕ್ಷಣ ಮೌನವಾಗಿ ಬಿಟ್ಟೆ, ಏಕೆಂದರೆ ಅವರ ಮನಸ್ಸಿಗೆ ನೋವು ಕೊಡಲು ನಾನು ಬಯಸಲಿಲ್ಲ. ನಾನು ಏನು ಹೇಳದೆ ಮತ್ತೊಮ್ಮೆ ಅವರಿಗೆ ಹಣ ಕೊಟ್ಟೆ. ಆದರೆ ಆ ದಿನ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಹುಟ್ಟಿತು. ನನಗೆ ಹೇಳದೆ ಏನೋ ನಡೆಯುತ್ತಿದೆ ಎಂಬ ಭಾವನೆ ಬಂದಿತು. ನಾನು ಯಾರ ಮೇಲೆಯೋ ಅನುಮಾನ ಪಡಲು ಬಯಸಲಿಲ್ಲ. ಆದರೆ ಮತ್ತೆ ಮತ್ತೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಹಣ ಕೇಳುವುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೂ ನಾನು ನನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ. ಪ್ರತಿ ತಿಂಗಳು ಹೇಗೋ ಸ್ವಲ್ಪ ಸ್ವಲ್ಪ ಹಣವನ್ನು ನನ್ನ ಬ್ಯಾಂಕ್ ಖಾತೆಯಲ್ಲಿ ಉಳಿಸುತ್ತಲೇ ಇದ್ದೆ. ಏಕೆಂದರೆ ನಾನು ಉಳಿತಾಯ ನಿಲ್ಲಿಸಿದರೆ ನನ್ನ ಸ್ವಂತ ಪ್ಲಾಟ್ ಖರೀದಿಸುವ ಕನಸು ಬಹುಶಃ ಎಂದಿಗೂ ನನಸಾಗುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಮುಂದಿನ ದಿನಗಳಲ್ಲಿ ಇದೇ ಹಣದ ವಿಷಯ ನನ್ನ ಜೀವನದ ಅತಿ ದೊಡ್ಡ ಸತ್ಯವನ್ನು ನನ್ನ ಮುಂದೆ ತಂದು ನಿಲ್ಲಿಸುತ್ತದೆ ಎಂಬುದು ನನಗೆ ಆಗ ತಿಳಿದಿರಲಿಲ್ಲ. ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತು. ನಮ್ಮ ಜೀವನವು ಇದೇ ರೀತಿ ಸಾಗುತ್ತಿತ್ತು. ಪ್ರತಿ ತಿಂಗಳು ನಾನು ನನ್ನ ಸಂಬಳದ ಲೆಕ್ಕ ಮಾಡುತ್ತಿದ್ದೆ. ಮನೆಯ ಖರ್ಚಿನ ಹಣವನ್ನು ಬೇರ್ಪಡಿಸುತ್ತಿದ್ದೆ. ನನ್ನ ಅತ್ತೆಗೆ ಹಣ ಕೊಡುತ್ತಿದ್ದೆ. ಉಳಿದ ಹಣವನ್ನು ನನ್ನ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಮಾಡುತ್ತಿದ್ದೆ. ಹಲವಾರು ಬಾರಿ ತಿಂಗಳ ಮಧ್ಯದಲ್ಲಿಯೂ ನಾನು ಅವರಿಗೆ ಪ್ರತ್ಯೇಕವಾಗಿ ಹಣ ಕೊಡಬೇಕಾಗುತ್ತಿತ್ತು. ಆದರೂ ನಾನು ನನ್ನ ಉಳಿತಾಯವನ್ನು ಯಾವತ್ತೂ ನಿಲ್ಲಿಸಲಿಲ್ಲ, ಏಕೆಂದರೆ ನನ್ನ ಆ ಚಿಕ್ಕ ಕನಸನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ನಾನು ಬಯಸಲಿಲ್ಲ. ನಾನು ಯಾವಾಗಲೂ ಒಂದು ವಿಷಯವನ್ನು ಯೋಚಿಸುತ್ತಿದ್ದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಬ್ಬ ವ್ಯಕ್ತಿಯ ಬಳಿ ತನ್ನದೇ ಆದ ಒಂದು ಮನೆ ಇದ್ದರೆ ಅವನಿಗೆ ಒಂದು ವಿಭಿನ್ನವಾದ ನೆಮ್ಮದಿ ಸಿಗುತ್ತದೆ ಅಂತ. ನಾನು ಉದ್ಯೋಗ ಆರಂಭಿಸಿದ ದಿನದಿಂದಲೇ ನನ್ನ ಬಳಿ ಒಳ್ಳೆಯ ಉಳಿತಾಯ ಇದ್ದಿತು. ಮದುವೆಯಾದ ನಂತರವೂ ನಾನು ನಿರಂತರವಾಗಿ ಹಣವನ್ನು ಉಳಿಸುತ್ತಲೇ ಬಂದಿದ್ದೆ. ನಿಧಾನವಾಗಿ ನನ್ನ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಜಮೆಯಾಯಿತು. ಆಗ ನನಗೆ ನನ್ನ ಕನಸನ್ನು ನನಸಾಗಿಸುವ ಸಮಯ ಬಂದಿದೆ ಎಂದು ಅನಿಸಿತು. ನಾನು ರಜೆ ತೆಗೆದುಕೊಂಡು ಹಲವು ದಿನಗಳ ಕಾಲ ಬೇರೆ ಬೇರೆ ಕಡೆ ಪ್ಲಾಟ್ಗಳನ್ನು ನೋಡಿದೆ. ಕೆಲವು ಪ್ಲಾಟ್ಗಳು ತುಂಬ ದುಬಾರಿಯಾಗಿದ್ದವು, ಇನ್ನು ಕೆಲವು ನನಗೆ ಇಷ್ಟವಾಗಲಿಲ್ಲ. ಕೊನೆಗೆ ತುಂಬ ಹುಡುಕಿದ ನಂತರ ಒಂದು ಚಿಕ್ಕದಾದರೂ ತುಂಬ ಚೆನ್ನಾಗಿರುವ ಪ್ಲಾಟ್ ನನಗೆ ಇಷ್ಟವಾಯಿತು. ಅದರ ಬೆಲೆ ಸುಮಾರು 20 ಲಕ್ಷವಾಗಿತ್ತು. ಅದು 2 BHK ಪ್ಲಾಟ್ ಆಗಿತ್ತು. ಅದರಲ್ಲಿ 2 ಕೊಠಡಿಗಳು, ಒಂದು ಹಾಲ್, ಒಂದು ಅಡುಗೆ ಮನೆ,
2 ಬಾತ್ರೂಮ್ಗಳು ಮತ್ತು ಒಂದು ಚಿಕ್ಕ ಬಾಲ್ಕನಿ ಇದ್ದಿತು. ಆ ಬಾಲ್ಕನಿಗೆ ಬೆಳಗ್ಗೆ ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬರುತ್ತಿತ್ತು. ಅದರ ಎದುರು ಸ್ವಲ್ಪ ತೆರೆದ ಜಾಗವೂ ಇದ್ದಿತು. ಅಲ್ಲಿ ಸಂಜೆ ಸಮಯದಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಆ ಪ್ಲಾಟ್ ತುಂಬ ದೊಡ್ಡದಾಗಿರಲಿಲ್ಲ, ಆದರೆ ನನಗೆ ಅದು ಯಾವುದೇ ಕನಸಿಗಿಂತ ಕಡಿಮೆಯಾಗಿರಲಿಲ್ಲ. ಮೊದಲ ಬಾರಿಗೆ ಆ ಮನೆಯ ಕೀಲಿಯನ್ನು ನನ್ನ ಕೈಯಲ್ಲಿ ಹಿಡಿದಾಗ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಏಕೆಂದರೆ ಆ ಮನೆ ಯಾರಾದರೂ ಕೊಟ್ಟ ಉಡುಗೊರೆಯಾಗಿರಲಿಲ್ಲ, ಅದು ನನ್ನ ಸ್ವಂತ ಪರಿಶ್ರಮದ ದುಡಿಮೆಯಿಂದ ಖರೀದಿಸಿದ ಮನೆಯಾಗಿತ್ತು. ಆ ದಿನ ನನ್ನ ಪರಿಶ್ರಮದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ಆ ಪ್ರದೇಶವು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು. ಅಲ್ಲಿ ಇನ್ನೂ ಹೆಚ್ಚು ಜನ ವಾಸಿಸುತ್ತಿರಲಿಲ್ಲ. ಸುತ್ತಮುತ್ತ ಹಲವು ಖಾಲಿ ಜಾಗಗಳಿದ್ದವು. ಕೆಲವು ಕಡೆ ಹೊಸ ರಸ್ತೆಗಳ ನಿರ್ಮಾಣ ನಡೆಯುತ್ತಿತ್ತು. ಹಾಗೆಯೇ ಹಲವು ವಸತಿ ಸಮುಚ್ಚಯಗಳ ನಿರ್ಮಾಣವೂ ನಡೆಯುತ್ತಿತ್ತು. ಆಸ್ತಿಯ ದಲ್ಲಾಳಿಯು ನನಗೆ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಪ್ರದೇಶವು ತುಂಬ ವೇಗವಾಗಿ ಅಭಿವೃದ್ಧಿಯಾಗುತ್ತದೆ, ಇಲ್ಲಿನ ಜಾಗದ ಬೆಲೆಯು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದ್ದನು. ನಾನು ಕೂಡ ವಾಸಿಸಲು ಈ ಜಾಗ ತುಂಬ ಚೆನ್ನಾಗಿದೆ, ಜೊತೆಗೆ ಭವಿಷ್ಯಕ್ಕೂ ಇದು ಒಳ್ಳೆಯ ಹೂಡಿಕೆಯಾಗುತ್ತದೆ ಎಂದು ಯೋಚಿಸಿದೆ. ಆದ್ದರಿಂದ ಹೆಚ್ಚು ಯೋಚಿಸದೆ ಆ ಪ್ಲಾಟನ್ನು ಖರೀದಿಸಿದೆ. ಪ್ಲಾಟ್ನ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಾನು ಮೊದಲ ಬಾರಿಗೆ ಒಬ್ಬಳೇ ಅಲ್ಲಿಗೆ ಹೋದೆ. ನಾನು ಬಾಗಿಲು ತೆರೆದು ನಿಧಾನವಾಗಿ ಮನೆಯ ಪ್ರತಿಯೊಂದು ಕೊಠಡಿಯಲ್ಲೂ ಸುತ್ತಾಡಿದೆ. ಪ್ರತಿ ಕೊಠಡಿಯನ್ನು ನೋಡಿದಾಗ ನನ್ನ ಮುಖದಲ್ಲಿ ನಗು ಮೂಡಿತು. ಒಂದು ದಿನ ಈ ಮನೆಯನ್ನು ನನ್ನ ಇಷ್ಟದಂತೆ ಅಲಂಕರಿಸುತ್ತೇನೆ ಎಂದು ನಾನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ. ಗೋಡೆಗಳಿಗೆ ನನಗೆ ಇಷ್ಟವಾದ ಬಣ್ಣ ಹಚ್ಚಿಸುತ್ತೇನೆ, ಆ ಚಿಕ್ಕ ಬಾಲ್ಕನಿಯಲ್ಲಿ ಗಿಡಗಳನ್ನು ನೆಡುತ್ತೇನೆ ಮತ್ತು ಜೀವನದಲ್ಲಿ ಯಾವಾಗಲಾದರೂ ತುಂಬ ಸುಸ್ತಾದರೆ ಇದೇ ಬಾಲ್ಕನಿಯಲ್ಲಿ ಕುಳಿತು ನೆಮ್ಮದಿಯಾಗಿ ಒಂದು ಕಪ್ ಚಹಾ ಕುಡಿಯುತ್ತೇನೆ ಎಂದು ಕನಸು ಕಾಣುತ್ತಿದ್ದೆ. ಆ ದಿನ ಆ ಖಾಲಿ ಪ್ಲಾಟ್ನಲ್ಲಿ ಏನೂ ಇರಲಿಲ್ಲ, ಆದರೂ ಅಲ್ಲಿ ನನ್ನ ಎಲ್ಲ ಪರಿಶ್ರಮ ಮತ್ತು ನನ್ನ ಎಲ್ಲ ಕನಸುಗಳು ನನ್ನ ಜೊತೆಯಲ್ಲೇ ನಿಂತಿರುವಂತೆ ನನಗೆ ಅನಿಸಿತು. ಆ ಸಂತೋಷವನ್ನು ನಾನು ಯಾರೊಂದಿಗೂ ಹಂಚಿಕೊಳ್ಳಲು ಬಯಸಲಿಲ್ಲ. ನನ್ನ ತವರು ಮನೆಯಲ್ಲಿ ಈಗ ನನ್ನವರು ಯಾರೂ ಉಳಿದಿರಲಿಲ್ಲ. ನನಗೆ ಒಬ್ಬ ಅಣ್ಣ ಮಾತ್ರ ಇದ್ದರು. ಅವರು ಯಾವತ್ತೂ ನನ್ನನ್ನು ತಂಗಿಯಂತೆ ಅಲ್ಲ, ತಮ್ಮ ಮಗುವಿನಂತೆ ನೋಡಿಕೊಂಡಿದ್ದರು. ಅಮ್ಮ ಅಪ್ಪ ತೀರಿಕೊಂಡ ನಂತರವೂ ಅವರು ನನಗೆ ಎಂದಿಗೂ ಒಂಟಿತನವನ್ನು ಅನುಭವಿಸಲು ಬಿಡಲಿಲ್ಲ. ಮದುವೆಯಾದ ನಂತರವೂ ಅವರು ಯಾವಾಗಲೂ ನನ್ನ ಯೋಗಕ್ಷೇಮವನ್ನು ಕೇಳುತ್ತಿದ್ದರು. 2-3 ದಿನ ನಾನು ಮಾತನಾಡದಿದ್ದರೆ ಅವರೇ ಕರೆ ಮಾಡಿ, ಎಲ್ಲವೂ ಚೆನ್ನಾಗಿದೆಯಾ ಸಾನ್ವಿ, ನಿನಗೆ ಯಾವುದಾದರೂ ಅಗತ್ಯವಿದೆಯಾ ಎಂದು ಕೇಳುತ್ತಿದ್ದರು. ಅವರು ನನಗೆ ಕೇವಲ ಅಣ್ಣ ಮಾತ್ರ ಆಗಿರಲಿಲ್ಲ, ತಂದೆಯಂತೆ ಜವಾಬ್ದಾರಿಯನ್ನು ನಿಭಾಯಿಸುವ ವ್ಯಕ್ತಿಯಾಗಿದ್ದರು. ಆದ್ದರಿಂದ ನಾನು ಮೊದಲಿಗೆ ಅವರಿಗೆ ಕರೆ ಮಾಡಿದೆ. ಅವರು ಕರೆ ಸ್ವೀಕರಿಸಿದ ತಕ್ಷಣ ನಾನು ನಗುತ್ತಾ, ಅಣ್ಣ, ಇಂದು ನಿಮಗಾಗಿ ಒಂದು ಸಂತೋಷ ಸುದ್ದಿ ಇದೆ ಎಂದೆ. ಅವರು ನಗುತ್ತಾ, ಏನು ವಿಷಯ? ನಿನ್ನ ಧ್ವನಿ ಕೇಳಿದರೆ ಇಂದು ತುಂಬ ಖುಷಿಯಾಗಿರುವಂತೆ ಕಾಣುತ್ತಿದೆ ಎಂದು ಕೇಳಿದರು. ಆಗ ನಾನು, ಅಣ್ಣ, ನನ್ನ ಸ್ವಂತ ಪರಿಶ್ರಮದ ದುಡಿಮೆಯಿಂದ ನಾನು ನನ್ನ ಮೊದಲ ಪ್ಲಾಟ್ ಖರೀದಿಸಿದ್ದೇನೆ ಎಂದೆ. ಕೆಲವು ಕ್ಷಣಗಳ ಕಾಲ ಅವರು ಸಂಪೂರ್ಣ ಮೌನವಾಗಿದ್ದರು. ನಂತರ ಅವರ ಧ್ವನಿ ಭಾವುಕವಾಯಿತು. ಆಗ ಅವರು, ನಿಜವಾಗಿಯೂ ಸಾನ್ವಿ, ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ನೀನು ಯಾವಾಗಲೂ ನಿನ್ನ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟಿದ್ದೆ. ಇಂದು ಅದರ ಪ್ರತಿಫಲವೂ ನಿನಗೆ ಸಿಕ್ಕಿದೆ. ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿರಿಸಲಿ ಅಂತ ಹೇಳಿದರು. ಅವರು ನನಗೆ ಮನಸಾರಿ ಅಭಿನಂದನೆಗಳನ್ನು ತಿಳಿಸಿದರು. ನಂತರ ನಾನು ಬೇಗನೆ ಬಂದು ನಿನ್ನ ಹೊಸ ಪ್ಲಾಟ್ ನೋಡುತ್ತೇನೆ ಎಂದು ಹೇಳಿದರು. ನಾವು ಬಹಳ ಹೊತ್ತು ಮಾತನಾಡುತ್ತಿದ್ದೆವು. ಅವರು ಮತ್ತೆ ಮತ್ತೆ ಒಂದೇ ಮಾತನ್ನು ಹೇಳುತ್ತಿದ್ದರು, ಇಂದು ಅಮ್ಮ ಅಪ್ಪ ಬದುಕಿದ್ದರೆ ನಿನ್ನನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದರು ಅಂತ. ಅವರ ಈ ಮಾತು ಕೇಳಿ ನನ್ನ ಕಣ್ಣುಗಳು ತೇವಗೊಂಡವು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ನೆಮ್ಮದಿಯೂ ಇದ್ದಿತು. ಏಕೆಂದರೆ ಇಂದಿಗೂ ನನ್ನ ಪ್ರತಿಯೊಂದು ಸಂತೋಷದಲ್ಲಿಯೂ ನನ್ನ ಅಣ್ಣ ಮೊದಲಿನಂತೆ ನನ್ನ ಜೊತೆಯಲ್ಲಿದ್ದಾರೆ ಎಂಬ ಸಂತೋಷ ನನಗಿತ್ತು. ನಾನು ಕೂಡ ಅವರಿಗೆ ಪ್ರತಿ ವಾರಕ್ಕೆ ಕನಿಷ್ಠ 1 ಸಲವಾದರೂ ಕರೆ ಮಾಡುತ್ತಿದ್ದೆ. ಅವರು ಕೂಡ ನನಗೆ ಎಂದಿಗೂ ಒಂಟಿತನದ ಭಾವನೆ ಬರದಂತೆ ನೋಡಿಕೊಳ್ಳುತ್ತಿದ್ದರು. ಅವರ ನಂತರ ನಾನು ಈ ವಿಷಯವನ್ನು ನನ್ನ ಅತ್ತೆ ಮನೆಯವರಿಗೂ ತಿಳಿಸಿದೆ. ನಾನು ನನ್ನ ಸ್ವಂತ ಪರಿಶ್ರಮದ ದುಡಿಮೆಯಿಂದ ಒಂದು ಪ್ಲಾಟ್ ಖರೀದಿಸಿದ್ದೇನೆ ಎಂದು ಹೇಳುತ್ತಿದ್ದಂತೆ ಎಲ್ಲರೂ ನನಗೆ ಅಭಿನಂದನೆ ಸಲ್ಲಿಸಿದರು. ನನ್ನ ಅತ್ತೆಯೂ ನಗುತ್ತಾ, ತುಂಬ ಒಳ್ಳೆಯ ವಿಷಯ ಸೊಸೆ, ದೇವರು ನಿನಗೆ ಇನ್ನೂ ಹೆಚ್ಚಿನ ಪ್ರಗತಿ ಕೊಡಲಿ ಎಂದು ಹೇಳಿದರು. ಆ ಸಮಯದಲ್ಲಿ ಸಂತೋಷನು ತುಂಬ ಸಂತೋಷವಾಗಿದ್ದರು. ಅವರು ಒಂದು ದಿನ ನೀನು ಖಂಡಿತವಾಗಿ ನಿನ್ನ ಕನಸನ್ನು ನನಸಾಗಿಸುತ್ತೀಯೇ ಎಂದು ನನಗೆ ಮೊದಲಿನಿಂದಲೇ ಗೊತ್ತಿತ್ತು ಎಂದು ಹೇಳಿದರು. ಸ್ನೇಹ ಮತ್ತು ವಿಕಾಸ್ ಕೂಡ ನನಗೆ ಅಭಿನಂದನೆ ಹೇಳಿದರು. ಅವರು, ಈಗ ನಮಗೂ ನಿನ್ನ ಹೊಸ ಪ್ಲಾಟ್ ತೋರಿಸಲು ಕರೆದುಕೊಂಡು ಹೋಗಬೇಕು ಎಂದು ಹೇಳಿದರು. ಆ ಸಮಯದಲ್ಲಿ ಮನೆಯ ವಾತಾವರಣ ತುಂಬ ಸಂತೋಷದಿಂದ ಕೂಡಿತ್ತು. ಎಲ್ಲರೂ ಖುಷಿಯಾಗಿ ಕಾಣುತ್ತಿದ್ದರು. ನನ್ನ ಈ ಸಂತೋಷದಿಂದ ಇಡೀ ಕುಟುಂಬವು ಸಂತೋಷಪಟ್ಟಿದೆ ಎಂದು ನನಗೂ ಅನಿಸಿತು. ಆದರೆ ಇದೇ ಪ್ಲಾಟ್ ಮುಂದಿನ ದಿನಗಳಲ್ಲಿ ನನಗೆ ಸಂತೋಷಕ್ಕಿಂತಲೂ ದೊಡ್ಡ ಸಮಸ್ಯೆ ಕಾರಣವಾಗುತ್ತದೆ ಎಂಬುದು ನನಗೆ ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ಒಂದು ವಿಷಯ ಮಾತ್ರ ನನಗೆ ಅರ್ಥವಾಗುತ್ತಿರಲಿಲ್ಲ. ಕೊನೆಗೂ ವಿಕಾಸ್ಗೆ ಏಕಾಏಕಿ ಏನಾಯಿತೋ ಏನೋ, ಸ್ವಲ್ಪ ಸಮಯದ ಹಿಂದಿನವರೆಗೆ ನನ್ನ ಉದ್ಯೋಗ ಮಾಡುವುದಕ್ಕೆ ಅತ್ಯಂತ ಹೆಚ್ಚು ವಿರೋಧ ಮಾಡುತ್ತಿದ್ದವನೇ ಅವನು ಯಾವಾಗಲೂ
ಸೊಸೆ ಮನೆಯನ್ನು ನೋಡಿಕೊಳ್ಳಬೇಕು, ಹೊರಗೆ ಹೋಗಿ ಉದ್ಯೋಗ ಮಾಡುವ ಅಗತ್ಯವೇನು ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದನು. ನಾನು ಪ್ರತಿದಿನ ಕಚೇರಿಗೆ ಹೊರಡುವಾಗಲೂ ಅವನ ಮುಖದಲ್ಲಿ ಸ್ಪಷ್ಟವಾದ ಅಸಮಾಧಾನ ಕಾಣಿಸುತ್ತಿತ್ತು. ಆದರೆ ನಾನು ಪ್ಲಾಟ್ ಖರೀದಿಸಿದ ನಂತರ ಅವನ ವರ್ತನೆಯಲ್ಲಿ ಏಕಾಏಕಿ ದೊಡ್ಡ ಬದಲಾವಣೆ ಕಾಣಿಸಿತು. ಈಗ ಅವನು ನನ್ನೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಲು ಆರಂಭಿಸಿದ್ದನು. ಹಲವಾರು ಬಾರಿ ನಾನು ಹೇಳದಿದ್ದರೂ ನನಗಾಗಿ ನೀರು ತಂದು ಕೊಡುತ್ತಿದ್ದನು. ಕೆಲವೊಮ್ಮೆ ನಾನು ಕಚೇರಿಯಿಂದ ಬಂದಾಗ, ಅತ್ತಿಗೆ, ನೀವು ಸುಸ್ತಾಗಿರಬಹುದು, ನಾನು ಚಹಾ ಮಾಡಿಕೊಡಲೆ ಎಂದು ಕೇಳುತ್ತಿದ್ದನು. ಅವನ ಈ ಬದಲಾದ ವರ್ತನೆ ನನಗೆ ಒಳಗೆ ತುಂಬ ವಿಚಿತ್ರವಾಗಿ ಅನಿಸುತ್ತಿತ್ತು. ಏಕೆಂದರೆ ಒಬ್ಬ ಮನುಷ್ಯನ ಸ್ವಭಾವ ಇಷ್ಟು ಬೇಗ ಬದಲಾಗುವುದಿಲ್ಲ. ಹಲವಾರು ಬಾರಿ ನಾನು ಬಹುಶಃ ಈಗ ಅವನಿಗೆ ನನ್ನ ಪರಿಶ್ರಮದ ಮಹತ್ವ ಅರ್ಥವಾಗಿರಬಹುದು ಎಂದುಕೊಂಡೆ. ಆದ್ದರಿಂದ ನಾನು ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಮೊದಲಿನಂತೆಯೇ ನನ್ನ ಜೀವನವನ್ನು ನಡೆಸಲು ಆರಂಭಿಸಿದೆ. ಆದರೆ ಅವನ ಈ ಬದಲಾದ ವರ್ತನೆಯ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅದರ ನಿಜವಾದ ಸತ್ಯ ನನಗೆ ಬಹಳ ಬೇಗ ತಿಳಿಯಲಿತ್ತು. ಇದರ ಮಧ್ಯೆ ಕೆಲವು ದಿನಗಳ ನಂತರ ಅತ್ತೆಯ ಆರೋಗ್ಯ ಮೊದಲಿಗಿಂತಲೂ ಹೆಚ್ಚು ಹದಗೆಡತೊಡಗಿತು. ಮೊದಲಿಗೆ ನಮಗೆ ವಯಸ್ಸಾದ ಕಾರಣ ದೌರ್ಬಲ್ಯ ಬಂದಿರಬಹುದು ಅಥವಾ ರಕ್ತದೊತ್ತಡ ಸಮಸ್ಯೆ ಇರಬಹುದು ಎಂದು ಅನಿಸಿತು. ಆದರೆ ಈಗ ಅವರಿಗೆ ಆಗಾಗ ತೀವ್ರ ತಲೆನೋವು ಬರತೊಡಗಿತು. ಕೆಲವೊಮ್ಮೆ ತಲೆ ತುಂಬ ನೋಯುತ್ತಿದ್ದರಿಂದ ಅವರು ತಲೆಯನ್ನು ಹಿಡಿದು ಕುಳಿತುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಅವರಿಗೆ ತಲೆ ಸುತ್ತುತ್ತಿತ್ತು. ಇನ್ನು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ವಾಂತಿಯಾಗುತ್ತಿತ್ತು. ಹಲವಾರು ಬಾರಿ ನಡೆಯುತ್ತಿರುವಾಗಲೇ ಅವರ ಸಮತೋಲನವು ತಪ್ಪುತ್ತಿತ್ತು. ನಾವು ಅವರಿಗೆ ಹಲವಾರು ಬಾರಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದೆವು. ಆದರೆ ಅವರ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಾಣಿಸಲಿಲ್ಲ. ಕೊನೆಗೆ ಸಂತೋಷ್ ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದರು. ವೈದ್ಯರು ಮೊದಲು ಕೆಲವು ಸಾಮಾನ್ಯ ಪರೀಕ್ಷೆಗಳನ್ನು ಮಾಡಿಸಿದರು. ಆದರೆ ವರದಿಯನ್ನು ನೋಡಿ ಅವರಿಗೆ ಏನೋ ಅನುಮಾನ ಬಂದಿತು. ನಂತರ ಅವರು ಇನ್ನೂ ಕೆಲವು ಅಗತ್ಯ ಪರೀಕ್ಷೆಗಳು ಮತ್ತು ಮೆದುಳಿನ ಪರೀಕ್ಷೆ ಮಾಡಿಸಿಕೊಳ್ಳಲು ಹೇಳಿದರು. ವರದಿ ಬರಲು 2 ದಿನ ಬೇಕಾಯಿತು. ಆ 2 ದಿನಗಳ ಕಾಲ ಮನೆಯ ವಾತಾವರಣ ತುಂಬ ಉದ್ವಿಗ್ನವಾಗಿತ್ತು. ನಾನು ಪ್ರತಿದಿನ ಕಚೇರಿಯಿಂದ ಮನೆಗೆ ಬಂದ ತಕ್ಷಣ ವರದಿ ಬಂದಿದೆಯೇ ಎಂದು ಕೇಳುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ಇನ್ನೂ ಬಂದಿಲ್ಲ ಎಂಬ ಉತ್ತರವೇ ಸಿಗುತ್ತಿತ್ತು. ಒಂದು ದಿನ ಎಂದಿನಂತೆ ನಾನು ಕಚೇರಿಗೆ ಹೋಗಿದ್ದೆ. ಆ ದಿನ ಪೂರ್ತಿ ನನ್ನ ಮನಸ್ಸು ಕೆಲಸದಲ್ಲಿ ಇರಲಿಲ್ಲ. ಮತ್ತೆ ಮತ್ತೆ ಒಂದೇ ಆಲೋಚನೆ ಬರುತ್ತಿತ್ತು, ವರದಿಯಲ್ಲಿ ಏನು ಬಂದಿರಬಹುದು ಅಂತ. ಸಂಜೆ ನಾನು ಮನೆಗೆ ಬಂದಾಗ ಮನೆಯೊಳಗೆ ವಿಚಿತ್ರವಾದ ಮೌನ ಆವರಿಸಿತ್ತು. ಸಂತೋಷ್ ಹಾಲ್ನಲ್ಲಿ ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು. ವಿಕಾಸ್ ಕೂಡ ಸಂಪೂರ್ಣ ಮೌನವಾಗಿದ್ದನು. ಸ್ನೇಹಾಳ ಕಣ್ಣುಗಳು ಕೆಂಪಾಗಿದ್ದವು. ಅವಳು ಬಹಳ ಹೊತ್ತಿನಿಂದ ಅಳುತ್ತಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಗಾಬರಿಯಿಂದ, ಏನಾಯಿತು, ಎಲ್ಲರೂ ಇಷ್ಟು ಚಿಂತೆಯಲ್ಲಿ ಏಕಿದ್ದೀರಿ, ಅತ್ತೆ ಎಲ್ಲಿದ್ದಾರೆ ಎಂದು ಕೇಳಿದೆ. ಆದರೆ ಯಾರೂ ತಕ್ಷಣ ಉತ್ತರ ಕೊಡಲಿಲ್ಲ. ನಾನು ಮತ್ತೆ ಕೇಳಿದಾಗ ಸಂತೋಷ್ ನಿಧಾನವಾಗಿ ನನ್ನ ಕಡೆ ನೋಡಿದರು ಮತ್ತು ಅವರು ಬಹಳ ಭಾರವಾದ ಧ್ವನಿಯಲ್ಲಿ, ಇಂದು ನಾವು ವೈದ್ಯರ ಬಳಿ ಹೋಗಿದ್ದೆವು. ಎಲ್ಲ ವರದಿಗಳು ಬಂದಿವೆ. ವೈದ್ಯರು ಅಮ್ಮನ ಮೆದುಳಿನಲ್ಲಿ ಬ್ರೈನ್ ಟ್ಯೂಮರ್ ಇದೆ ಎಂದು ಹೇಳಿದ್ದಾರೆ. ಈಗ ರೋಗ ಗಂಭೀರ ಹಂತಕ್ಕೆ ತಲುಪಿದೆ. ಸಾಧ್ಯವಾದಷ್ಟು ಬೇಗ ಚಿಕಿತ್ಸೆ ಮಾಡಿಸಬೇಕು. ಆಗ ಮಾತ್ರ ಅವರು ಗುಣವಾಗುವ ನಿರೀಕ್ಷೆ ಇದೆ ಎಂದು ವೈದ್ಯರು ಹೇಳಿದ್ದಾರೆ ಅಂತ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಕೆಲವು ಕ್ಷಣಗಳ ಕಾಲ ನನ್ನ ಕಿವಿಗಳು ತಪ್ಪಾಗಿ ಕೇಳಿರಬಹುದೇನೋ ಎಂದು ನನಗೆ ಅನಿಸಿತು. ನಾನು ಮತ್ತೆ ಕೇಳಿದೆ, ಏನು, ನಿಜವಾಗಿಯೂ ವೈದ್ಯರು ಹೀಗೆ ಹೇಳಿದ್ದಾರಾ ಅಂತ. ಸಂತೋಷ್ ಸುಮ್ಮನೆ ತಲೆ ಆಡಿಸಿದರು. ಅವರ ಮುಖವನ್ನು ನೋಡಿದರೆ ಅವರು ಒಳಗೆ ಸಂಪೂರ್ಣ ಕುಸಿದು ಹೋಗಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಏನು ಮಾತನಾಡದೆ ತಕ್ಷಣ ಅತ್ತೆಯ ಕೋಣೆಯ ಕಡೆ ನಡೆದೆ. ಅತ್ತೆ ಹಾಸಿಗೆಯ ಮೇಲೆ ಮಲಗಿದ್ದರು. ಅವರ ಮುಖದಲ್ಲಿ ದೌರ್ಬಲ್ಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನ್ನನ್ನು ನೋಡುತ್ತಿದ್ದಂತೆ ಅವರು ಸಣ್ಣದಾಗಿ ನಗಲು ಪ್ರಯತ್ನಿಸಿದರು. ಆದರೆ ಅವರ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಅವರ ಹತ್ತಿರ ಹೋಗಿ ಕುಳಿತುಕೊಂಡೆ. ಅವರ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದು ನಗುತ್ತಾ, ಅತ್ತೆ, ನೀವು ಯಾವುದಕ್ಕೂ ಚಿಂತಿಸಬೇಡಿ. ಈಗ ವೈದ್ಯಕೀಯ ವಿಜ್ಞಾನ ತುಂಬ ಮುಂದುವರೆದಿದೆ. ಇಂತಹ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸಂಪೂರ್ಣ ಗುಣಮುಖರಾದವರು ಎಷ್ಟೋ ಜನ ಇದ್ದಾರೆ. ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಎಂದು ಹೇಳಿದ್ದರೆ ನಾವು ಖಂಡಿತ ಮಾಡಿಸುತ್ತೇವೆ. ನೀವು ಧೈರ್ಯ ಮಾತ್ರ ಕಳೆದುಕೊಳ್ಳಬೇಡಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮಗೆ ಏನೂ ಆಗಲು ನಾವು ಬಿಡುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡರು. ಆ ಕ್ಷಣದಲ್ಲಿ ಅವರಿಗೆ ತಮ್ಮವರೊಬ್ಬರ ಆಸರೆ ತುಂಬ ಅಗತ್ಯವಿದ್ದಂತೆ ಅನಿಸಿತು. ಆದರೆ ಅವರು ಏನನ್ನು ಮಾತನಾಡಲಿಲ್ಲ. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ನಾನು ಅವರ ಕಣ್ಣೀರನ್ನು ಒರೆಸಿ, ದಯವಿಟ್ಟು ಅಳಬೇಡಿ, ಎಲ್ಲವೂ ಸರಿಯಾಗುತ್ತದೆ. ದೇವರ ಮೇಲೆ ನಂಬಿಕೆ ಇಡಿ. ನಿಮಗೆ ಅತ್ಯುತ್ತಮ ಚಿಕಿತ್ಸೆ ಕೊಡಿಸುತ್ತೇವೆ. ಅದಕ್ಕಾಗಿ ನಮಗೆ ಏನು ಬೇಕಾದರೂ ಮಾಡಬೇಕಾದರೂ ಮಾಡುತ್ತೇವೆ ಎಂದು ಹೇಳಿದೆ. ಆ ಸಮಯದಲ್ಲಿ ಆ ಕೋಣೆಯಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತೇವವಾಗಿದ್ದವು. ಆದರೆ ಅತ್ತೆಯ ಅನಾರೋಗ್ಯದ ಚಿಕಿತ್ಸೆಯ ನೆಪದಲ್ಲಿ ಬಹಳ ಬೇಗ ಈ ಕುಟುಂಬದ ನಿಜವಾದ ಮುಖ ನನ್ನ ಮುಂದೆ ಬರುತ್ತದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆ ಸತ್ಯ ನಮ್ಮೆಲ್ಲರ ಜೀವನವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ ಎಂಬುದನ್ನು ಯಾರೂ ಊಹಿಸಿರಲಿಲ್ಲ. ಆ ರಾತ್ರಿ ಮನೆಯ ವಾತಾವರಣ ತುಂಬ ಭಾರವಾಗಿತ್ತು.
ಯಾರಿಗೂ ಸರಿಯಾಗಿ ಊಟ ಮಾಡುವ ಮನಸ್ಸೇ ಇರಲಿಲ್ಲ. ಆದರೂ ನಾವು ಎಲ್ಲರೂ ಒಟ್ಟಿಗೆ ಊಟದ ಮೇಜಿನ ಬಳಿ ಕುಳಿತೆವು. ಏಕೆಂದರೆ ಇಂತಹ ಸಮಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರುವುದೇ ದೊಡ್ಡ ವಿಷಯ. ಎಲ್ಲರೂ ಮೌನವಾಗಿ ಕುಳಿತಿದ್ದರು. ಯಾರ ಬಾಯಿಯಿಂದಲೂ ಒಂದು ಮಾತು ಹೊರಬರಲಿಲ್ಲ. ಅತ್ತೆ ತಮ್ಮ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆದ್ದರಿಂದ ಅವರಿಗೆ ಹಗುರವಾದ ಊಟವನ್ನು ಪ್ರತ್ಯೇಕವಾಗಿ ಕಳುಹಿಸಲಾಗಿತ್ತು. ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಮಾಡಿದೆವು. ಯಾರು ಏನೂ ಮಾತನಾಡದೆ ತಮ್ಮ ತಮ್ಮ ತಟ್ಟೆಗಳನ್ನು ತೆಗೆದು ಇಟ್ಟರು. ನಾನು ಮೌನವಾಗಿ ಅಡುಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ಜೋಡಿಸಿ ಸಿಂಕ್ನಲ್ಲಿ ಇಟ್ಟು ಎಂದಿನಂತೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದೆ. ಆದರೆ ಆ ದಿನ ಪ್ರತಿಯೊಂದು ಕೆಲಸ ಮಾಡುತ್ತಿದ್ದಾಗಲೂ ನನ್ನ ಮನಸ್ಸು ಮತ್ತೆ ಮತ್ತೆ ಅತ್ತೆಯ ಕಡೆಗೆ ಹೋಗುತ್ತಿತ್ತು. ದೇವರು ಅವರನ್ನು ಬೇಗ ಗುಣಪಡಿಸಲಿ ಎಂಬುದನ್ನೇ ನಾನು ಮತ್ತೆ ಮತ್ತೆ ಯೋಚಿಸುತ್ತಿದ್ದೆ. ಇಂತಹ ಮೌನವನ್ನು ನಾನು ಆ ಮನೆಯಲ್ಲಿಯೇ ಮೊದಲ ಬಾರಿಗೆ ಅನುಭವಿಸುತ್ತಿದ್ದೆ. ಮುಂದೆ ಏನಾಗಬಹುದು ಎಂಬ ಭಯ ಎಲ್ಲರ ಮನಸ್ಸಿನಲ್ಲಿಯೂ ಮನೆ ಮಾಡಿರುವಂತೆ ಕಾಣಿಸುತ್ತಿತ್ತು. ನಂತರ ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ಹೋದರು. ನಾನು ಮತ್ತು ಸಂತೋಷ್ ನಮ್ಮ ಕೋಣೆಗೆ ಹೋಗಿ ಮಲಗಿದೆವು. ಆದರೆ ನಮ್ಮಿಬ್ಬರಿಗೂ ನಿದ್ದೆಯೇ ಬರಲಿಲ್ಲ. ಇಡೀ ರಾತ್ರಿ ನಾವು ಹಾಸಿಗೆಯಲ್ಲಿ ಹೊರಳಾಡುತ್ತಲೇ ಇದ್ದೆವು. ಕೆಲವೊಮ್ಮೆ ನಾನು ಮೇಲ್ಛಾವಣಿಯನ್ನು ನೋಡುತ್ತಿದ್ದೆ, ಮತ್ತೆ ಕೆಲವೊಮ್ಮೆ ಸಂತೋಷ್ನ ಕಡೆ ನೋಡುತ್ತಿದ್ದೆ. ಆದರೆ ನಮ್ಮಿಬ್ಬರಲ್ಲಿಯೂ ಯಾರೂ ಒಂದು ಮಾತನ್ನು ಆಡಲಿಲ್ಲ. ಮರುದಿನ ಬೆಳಗ್ಗೆ ನಾನು ಎಂದಿನಂತೆ ಬೇಗ ಎದ್ದು ಸಿದ್ಧವಾಗಿ ಕಚೇರಿಗೆ ಹೋದೆ. ಹೊರಗೆ ನೋಡಲು ಎಲ್ಲವೂ ಸಾಮಾನ್ಯವಾಗಿರುವಂತೆ ತೋರಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಒಳಗಿನಿಂದ ನನ್ನ ಮನಸ್ಸು ತುಂಬ ಅಶಾಂತವಾಗಿತ್ತು. ಕಚೇರಿಗೆ ಹೋದ ನಂತರವೂ ನನ್ನ ಗಮನ ಕೆಲಸದ ಮೇಲೆ ಇರಲಿಲ್ಲ. ಆದರೂ ನಮ್ಮ ಮನೆಯ ಪರಿಸ್ಥಿತಿಗೆ ನನ್ನ ಉದ್ಯೋಗ ತುಂಬ ಮುಖ್ಯ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ಸಭೆಗಳಲ್ಲಿ ಭಾಗವಹಿಸಿದೆ. ನನ್ನ ತಂಡದೊಂದಿಗೆ ಅಗತ್ಯ ಕೆಲಸಗಳನ್ನು ಮುಗಿಸಿದೆ. ಗ್ರಾಹಕರೊಂದಿಗೆ ಮಾತನಾಡಿದೆ. ಹೇಗೋ ಇಡೀ ದಿನದ ಕೆಲಸವನ್ನು ಮುಗಿಸಿದೆ. ಸಂಜೆಯಾಗುತ್ತಿದ್ದಂತೆಯೇ ಎಲ್ಲಿಯೂ ನಿಲ್ಲದೆ ನೇರವಾಗಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೂ ಅದೇ ದುಃಖದ ವಾತಾವರಣ ಮನೆ ತುಂಬ ಆವರಿಸಿತ್ತು. ಸ್ನೇಹ ಮೌನವಾಗಿ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ವಿಕಾಸ್ ಎಲ್ಲೋ ಹೊರಗೆ ಹೋಗಿದ್ದನು. ಸಂತೋಷ್ ತಮ್ಮ ಕೋಣೆಯಲ್ಲಿ ಒಬ್ಬರೇ ಕುಳಿತಿದ್ದರು. ಅವರ ಮುಖದಲ್ಲಿದ್ದ ಚಿಂತೆಯನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ಭಾರವಾಯಿತು. ನಾನು ಅವರನ್ನು ಕೇಳಿದೆ, ಎಲ್ಲವೂ ಸರಿಯಾಗಿದೆಯೇ? ಇಂದು ವೈದ್ಯರು ಏನಾದರೂ ಹೊಸದಾಗಿ ಹೇಳಿದ್ದಾರೆಯೇ ಅಂತ. ಆದರೆ ಅವರು ಇನ್ನೂ ಹೊಸದೇನೂ ಇಲ್ಲ ಎಂದು ಮಾತ್ರ ಹೇಳಿ ಮತ್ತೆ ಮೌನವಾದರು. ಆ ದಿನವೂ ಮನೆಯಲ್ಲಿ ಯಾರೂ ಹೆಚ್ಚು ಮಾತನಾಡಲಿಲ್ಲ. ರಾತ್ರಿ ಎಲ್ಲರೂ ಹೇಗೋ ಸ್ವಲ್ಪ ಊಟ ಮಾಡಿ ತಮ್ಮ ತಮ್ಮ ಕೋಣೆಗಳಿಗೆ ಹೋದರು. ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ. ಸಂತೋಷ್ ನನ್ನ ಪಕ್ಕಕ್ಕೆ ಬಂದು ಕುಳಿತರು. ಬಹಳ ಹೊತ್ತು ಅವರು ಏನೂ ಮಾತನಾಡಲಿಲ್ಲ. ನಂತರ ಏಕಾಏಕಿ ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದರು. ಅವರ ಕಣ್ಣುಗಳು ಕೆಂಪಾಗಿದ್ದವು. ಬಹಳ ಹೊತ್ತಿನಿಂದ ತಮ್ಮ ಕಣ್ಣೀರನ್ನು ತಡೆ ಹಿಡಿದಿರುವಂತೆ ಕಾಣುತ್ತಿತ್ತು. ನಂತರ ನಿಧಾನವಾದ ಧ್ವನಿಯಲ್ಲಿ, ಸಾನ್ವಿ, ಇಂದು ಇಡೀ ದಿನ ನಾನು ತುಂಬ ಪ್ರಯತ್ನ ಮಾಡಿದೆ. ನನಗೆ ಪರಿಚಯವಿರುವ ಎಲ್ಲರ ಬಳಿಗೂ ಹೋದೆ. ಬ್ಯಾಂಕಿನಲ್ಲಿಯೂ ಮಾತನಾಡಿದೆ. ಕೆಲವು ಸ್ನೇಹಿತರ ಬಳಿಯೂ ಸಹಾಯ ಕೇಳಿದೆ. ಆದರೆ ಎಲ್ಲಿಯೂ ಇಷ್ಟು ಹಣದ ವ್ಯವಸ್ಥೆಯಾಗಲಿಲ್ಲ. ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಆದಷ್ಟು ಬೇಗ ಮಾಡಿಸಬೇಕು ಎಂದು ಹೇಳಿದ್ದಾರೆ. ಇಲ್ಲದಿದ್ದರೆ ತಡವಾಗಬಹುದು ಅಂತ ಹೇಳಿದರು. ಇಷ್ಟು ಹೇಳುವಷ್ಟರಲ್ಲಿ ಅವರ ಧ್ವನಿ ಭಾವುಕವಾಯಿತು. ನಂತರ ಅವರು ನನ್ನ ಮುಂದೆ ಮೊಣಕಾಲಿನ ಮೇಲೆ ಕುಳಿತು ನನ್ನ ಕೈಯನ್ನು ಹಿಡಿದು, ಈ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಬಲ್ಲವಳು ನೀನು ಮಾತ್ರ ಎಂದು ನನಗೆ ಗೊತ್ತು. ಅಮ್ಮನನ್ನು ಉಳಿಸಬಲ್ಲವಳು ಕೂಡ ನೀನೇ. ನಾನು ಕೈ ಮುಗಿದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಸಾಧ್ಯವಾದರೆ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡು ಅಂತ ಹೇಳಿದರು. ಆ ಸಮಯದಲ್ಲಿ ನಾನು ಏನು ಹೇಳಬೇಕು ಎಂಬುದೇ ನನಗೆ ಅರ್ಥವಾಗಲಿಲ್ಲ. ನಾನು ಕೂಡಲೇ ಅವರನ್ನು ಎಬ್ಬಿಸಿ, ನೀವು ಏನು ಮಾಡುತ್ತಿದ್ದೀರಿ? ನೀವು ನನ್ನ ಗಂಡ. ಹೀಗೆ ನನ್ನ ಮುಂದೆ ಮೊಣಕಾಲ ಮೇಲೆ ಕುಳಿತುಕೊಳ್ಳಬೇಡಿ. ಮೊದಲು ನೀವು ಶಾಂತವಾಗಿರಿ. ನಂತರ ಎಷ್ಟು ಹಣ ಬೇಕಾಗಿದೆ ಎಂದು ನಿಧಾನವಾಗಿ ಹೇಳಿ ಎಂದೆ. ಅವರು ಕಣ್ಣೀರಿನಿಂದ ನನ್ನ ಕಡೆ ನೋಡಿ, ನಮ್ಮ ಬಳಿ ಇದ್ದ ಎಲ್ಲ ಉಳಿತಾಯವೂ ಮುಗಿದು ಹೋಗಿದೆ. ಈಗ ನನ್ನ ಬಳಿ ಬೇರೆ ಯಾವ ದಾರಿಯೂ ಉಳಿದಿಲ್ಲ. ಯಾವುದೇ ಕಾರಣಕ್ಕೂ ನಾನು ನನ್ನ ಅಮ್ಮನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಸರಿಯಾದ ಸಮಯಕ್ಕೆ ಶಸ್ತ್ರಚಿಕಿತ್ಸೆ ಆಗದಿದ್ದರೆ ಏನಾಗುತ್ತದೆ ಎಂಬುದೇ ಗೊತ್ತಿಲ್ಲ ಎಂದು ಹೇಳಿದರು. ಅವರ ಅಸಹಾಯಕ ಸ್ಥಿತಿಯನ್ನು ನೋಡಿ ನನ್ನ ಮನಸ್ಸು ಒಡೆದು ಹೋಯಿತು. ನನ್ನ ಬಳಿ ಸ್ವಲ್ಪ ಉಳಿತಾಯ ಇದೆ ಎಂಬುದು ನನಗೆ ಗೊತ್ತಿತ್ತು. ಆದರೆ ಸಂಪೂರ್ಣ ಚಿಕಿತ್ಸೆಯ ಖರ್ಚಿಗೆ ಸಾಕಾಗುವಷ್ಟು ಹಣ ಇರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಅಲ್ಮಾರಿಯ ಮೇಲಿದ್ದ ನನ್ನ ಪ್ಲಾಟ್ನ ಕೀಲಿಗಳ ಮೇಲೆ ಬಿದ್ದಿತು. ಕೆಲವು ಕ್ಷಣಗಳ ಕಾಲ ನಾನು ಸಂಪೂರ್ಣ ಮೌನವಾಗಿ ಬಿಟ್ಟೆ. ನನ್ನ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಸಾವಿರಾರು ಆಲೋಚನೆಗಳು ಓಡಾಡುತ್ತಿದ್ದವು. ಆ ಪ್ಲಾಟ್ ನನ್ನ ಹಲವು ವರ್ಷಗಳ ಪರಿಶ್ರಮದ ಕನಸಾಗಿತ್ತು. ಪ್ರತಿ ತಿಂಗಳ ಉಳಿತಾಯ, ನಾನು ಮಾಡಿದ ಪ್ರತಿಯೊಂದು ಸಣ್ಣ ದೊಡ್ಡ ತ್ಯಾಗ, ಎಲ್ಲವೂ ಆ ಮನೆಯಲ್ಲಿಯೇ ಸೇರಿಕೊಂಡಿತ್ತು. ಆದರೆ ಮತ್ತೊಂದು ಕಡೆ ಅತ್ತೆಯ ಜೀವ ಇತ್ತು. ಆ ಸಮಯದಲ್ಲಿ ನಾನು ನನ್ನ ಕನಸುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಅವರ ಜೀವಕ್ಕೆ ಏನಾದರೂ ಆದರೆ ಜೀವನ ಪೂರ್ತಿ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಯೋಚಿಸಿದೆ. ನಂತರ ಆಳವಾಗಿ ಉಸಿರೆಳೆದು ಸಂತೋಷ್ ಅವರಿಗೆ, ನೀವು ಯಾವುದಕ್ಕೂ ಚಿಂತಿಸಬೇಡಿ. ನಾಳೆ ಬೆಳಗ್ಗಿನಿಂದಲೇ ನನ್ನ ಪ್ಲಾಟ್ ಮಾರುವ ಪ್ರಕ್ರಿಯೆಯನ್ನು ಆರಂಭಿಸುತ್ತೇನೆ. ನನ್ನ ಕನಸನ್ನು ಮಾರುವುದರಿಂದ
ಒಬ್ಬರ ಜೀವ ಉಳಿಯೋದಾದರೆ ಅದಕ್ಕೆ ನನಗೆ ಯಾವುದೇ ಬೇಸರ ಇರುವುದಿಲ್ಲ. ಈ ಸಮಯದಲ್ಲಿ ನನ್ನ ಪ್ಲಾಟ್ಗಿಂತ ಅತ್ತೆಯ ಜೀವವೇ ನನಗೆ ಮುಖ್ಯ ಅಂತ ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಸಂತೋಷ್ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದು, ಸಾನ್ವಿ, ನಾನು ಜೀವನ ಪೂರ್ತಿ ನಿನ್ನ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಮಾತ್ರ ಹೇಳಿದರು. ಆದರೆ ಅತ್ತೆಯ ಜೀವ ಉಳಿಸಲು ನಾನು ತೆಗೆದುಕೊಂಡ ಈ ಪ್ಲಾಟ್ ಮಾರುವ ನಿರ್ಧಾರದ ಹಿಂದೆ ಅಡಗಿದ್ದ ಸತ್ಯವೇ ನನ್ನ ಇಡೀ ಜೀವನವನ್ನು ಬದಲಾಯಿಸುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅತ್ತೆಯ ಚಿಕಿತ್ಸೆಗೆ ತುಂಬ ದೊಡ್ಡ ಮೊತ್ತದ ಹಣ ಬೇಕಾಗಿತ್ತು. ವೈದ್ಯರು ಮತ್ತೆ ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ಹೆಚ್ಚು ತಡ ಮಾಡುವುದು ಸರಿಯಲ್ಲ ಎಂದು ಹೇಳುತ್ತಿದ್ದರು. ಆದ್ದರಿಂದ ನಾನು ಸಮಯ ವ್ಯರ್ಥ ಮಾಡದೆ ನನ್ನ ಪ್ಲಾಟ್ ಮಾರಲು ನಿರ್ಧರಿಸಿದೆ. ಆ ಸಮಯದಲ್ಲಿ ನನ್ನ ಕನಸುಗಳಿಗಿಂತ ಅತ್ತೆಯ ಜೀವವೇ ನನಗೆ ಮುಖ್ಯವಾಗಿತ್ತು. ಅದೇ ದಿನ ನಾನು ನಂಬಿಕೆಗೆ ಪಾತ್ರನಾದ ಒಬ್ಬ ಆಸ್ತಿ ದಲ್ಲಾಳಿಯನ್ನು ಸಂಪರ್ಕಿಸಿದೆ. ನನಗೆ ನನ್ನ ಪ್ಲಾಟನ್ನು ಆದಷ್ಟು ಬೇಗ ಮಾರಬೇಕಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಏಕೆಂದರೆ ನನಗೆ ತಕ್ಷಣ ಹಣದ ಅವಶ್ಯಕತೆ ಇತ್ತು. ಅವನು ನನ್ನ ಜೊತೆ ಪ್ಲಾಟ್ ನೋಡಲು ಬಂದನು. ಅವನು ಇಡೀ ಪ್ಲಾಟ್ ನೋಡಿ, ಮೇಡಮ್, ನೀವು ಸ್ವಲ್ಪ ಸಮಯ ಕಾಯಲು ಸಾಧ್ಯವಾದರೆ ಇದಕ್ಕೆ ಇನ್ನೂ ಉತ್ತಮ ಬೆಲೆ ಸಿಗುತ್ತದೆ. ಈ ಪ್ರದೇಶದಲ್ಲಿ ಆಸ್ತಿಯ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇನ್ನು ಕೆಲವು ತಿಂಗಳುಗಳ ನಂತರ ನಿಮಗೆ ಇದಕ್ಕಿಂತಲೂ ಹೆಚ್ಚು ಹಣ ಸಿಗಬಹುದು ಎಂದು ಹೇಳಿದ. ನಾನು ಅವನ ಮಾತನ್ನು ಗಮನದಿಂದ ಕೇಳಿದೆ. ಆದರೆ ನನ್ನ ಬಳಿ ಕಾಯುವಷ್ಟು ಸಮಯ ಇರಲಿಲ್ಲ. ನಾನು ಅವನಿಗೆ, ಈಗ ನನಗೆ ಲಾಭ ಮುಖ್ಯವಲ್ಲ, ನನಗೆ ಆದಷ್ಟು ಬೇಗ ಹಣ ಬೇಕು. ಏಕೆಂದರೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿದೆ. ನೀವು ತಕ್ಷಣ ಹಣ ಕೊಡುವ ಒಳ್ಳೆಯ ಖರೀದಿದಾರನನ್ನು ಹುಡುಕಿಕೊಡಿ ಎಂದು ಹೇಳಿದೆ. ಅವನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಸರಿ ಮೇಡಮ್, ನಾನು ನನ್ನಿಂದಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದನು. ಮುಂದಿನ ಕೆಲವು ದಿನಗಳ ಕಾಲ ಅವನು ಹಲವರಿಗೆ ಪ್ಲಾಟ್ ತೋರಿಸುತ್ತಿದ್ದನು. ಕೊನೆಗೆ ಒಬ್ಬ ಖರೀದಿದಾರ ಸಿಕ್ಕನು. ಮಾರುಕಟ್ಟೆಯಲ್ಲಿ ಆ ಪ್ಲಾಟ್ನ ಬೆಲೆ ಸುಮಾರು 20 ಲಕ್ಷ ಇದ್ದಿತು. ಆದರೆ ನನ್ನ ಅನಿವಾರ್ಯ ಪರಿಸ್ಥಿತಿಯ ಲಾಭವು ಅಲ್ಲಿ ಯಾರೋ ಪಡೆದುಕೊಂಡರು. ಏಕೆಂದರೆ ಬೇಗ ನೋಂದಣಿ ಮತ್ತು ತಕ್ಷಣ ಹಣ ನೀಡುವ ಷರತ್ತಿನ ಕಾರಣದಿಂದ ನಾನು ಆ ಪ್ಲಾಟನ್ನು ಕೇವಲ 15 ಲಕ್ಷಕ್ಕೆ ಮಾರಬೇಕಾಯಿತು. ಆ ಸಮಯದಲ್ಲಿ ನನಗೆ 5 ಲಕ್ಷ ನಷ್ಟವಾಯಿತು. ನಾನು ನೋಂದಣಿ ಪತ್ರಗಳಿಗೆ ಸಹಿ ಹಾಕುವಾಗ ಒಂದು ಕ್ಷಣ ನನ್ನ ಕಣ್ಣುಗಳು ತೇವಗೊಂಡವು. ಏಕೆಂದರೆ ಅದು ಕೇವಲ ಒಂದು ಪ್ಲಾಟ್ ಆಗಿರಲಿಲ್ಲ. ಅದು ನನ್ನ ಹಲವು ವರ್ಷಗಳ ಪರಿಶ್ರಮ, ನನ್ನ ಉಳಿತಾಯ ಮತ್ತು ನನ್ನ ಕನಸಾಗಿತ್ತು. ಆದರೆ ಮುಂದಿನ ಕ್ಷಣವೇ ನಾನು ನನ್ನನ್ನು ಸಮಾಧಾನ ಮಾಡಿಕೊಂಡೆ. ಈ ಮನೆಯನ್ನು ಮಾರುವುದರಿಂದ ಒಬ್ಬರ ಜೀವ ಉಳಿಯುವುದಾದರೆ ಇದಕ್ಕಿಂತ ದೊಡ್ಡ ವ್ಯವಹಾರ ಮತ್ತೊಂದಿಲ್ಲ ಎಂದು ಮನಸ್ಸಿಗೆ ಹೇಳಿಕೊಂಡೆ. ನೋಂದಣಿ ಪ್ರಕ್ರಿಯೆ ಮುಗಿದು ಹಣ ನನ್ನ ಬ್ಯಾಂಕ್ ಖಾತೆಗೆ ಬಂದ ತಕ್ಷಣ ಒಂದು ದಿನವೂ ತಡ ಮಾಡದೆ ಅದರ ವ್ಯವಸ್ಥೆ ಮಾಡಲು ಆರಂಭಿಸಿದೆ. ಸಂತೋಷ್ ನನಗೆ ಹೇಳಿದ್ದರು, ಸಂಪೂರ್ಣ ಚಿಕಿತ್ಸೆಗೆ ಸುಮಾರು 22 ಲಕ್ಷ ಬೇಕಾಗುತ್ತದೆ ಅಂತ. ಪ್ಲಾಟ್ ಮಾರಿದ ನಂತರ ನನ್ನ ಬಳಿ 15 ಲಕ್ಷ ಬಂದಿತ್ತು. ನನ್ನ ಬ್ಯಾಂಕ್ ಖಾತೆಯಲ್ಲಿ ಮೊದಲೇ ಸ್ವಲ್ಪ ಉಳಿತಾಯವೂ ಇತ್ತು. ಆದರೂ ಸಂಪೂರ್ಣ ಹಣ ಸಾಕಾಗುತ್ತಿರಲಿಲ್ಲ. ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನ ತುಂಬ ಹಳೆಯ ಸ್ನೇಹಿತನಿಗೆ ಕರೆ ಮಾಡಿ ನಡೆದ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿದೆ. ನನ್ನ ಮಾತು ಕೇಳಿದ ತಕ್ಷಣ ಅವನು, ಸಾನ್ವಿ, ನೀನು ಯಾವುದಕ್ಕೂ ಚಿಂತಿಸಬೇಡ, ನನ್ನಿಂದ ಎಷ್ಟು ಸಹಾಯವಾಗುತ್ತದೆಯೋ ಅಷ್ಟು ಖಂಡಿತ ಮಾಡುತ್ತೇನೆ ಅಂತ ಹೇಳಿದ. ಅವನು ನನಗೆ ಸ್ವಲ್ಪ ಹಣವನ್ನು ಸಾಲವಾಗಿ ಕೊಟ್ಟನು. ಉಳಿದ ಸ್ವಲ್ಪ ಹಣ ನನ್ನ ಸ್ವಂತ ಉಳಿತಾಯದಲ್ಲೇ ಇತ್ತು. ಹೀಗೆ ಬಹಳ ಕಷ್ಟಪಟ್ಟು ಒಟ್ಟು 22 ಲಕ್ಷವನ್ನು ಕೂಡಿಸಿದೆವು. ಎಲ್ಲ ಹಣ ನನ್ನ ಕೈಗೆ ಬಂದಾಗ ನನ್ನ ತಲೆಯ ಮೇಲಿದ್ದ ದೊಡ್ಡ ಹೊರೆ ಇಳಿದಂತಾಯಿತು. ಅದೇ ದಿನ ನಾನು ನೇರವಾಗಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸಂತೋಷ್ ಮೊದಲೇ ಇದ್ದರು. ಅವರ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಅವರ ಹತ್ತಿರ ಹೋಗಿ ಏನೂ ಮಾತನಾಡದೆ ಹಣವಿದ್ದ ಬ್ಯಾಗನ್ನು ಅವರ ಕೈಗೆ ಕೊಟ್ಟೆ. ಅವರು ಆಶ್ಚರ್ಯದಿಂದ, ಇದರಲ್ಲಿ ಏನಿದೆ ಅಂತ ಕೇಳಿದರು. ನಾನು ನಗುತ್ತಾ, ಇದರಲ್ಲಿ ಒಟ್ಟು 22 ಲಕ್ಷ ಇದೆ. ಈಗ ಯಾವುದಕ್ಕೂ ಚಿಂತಿಸಬೇಡಿ, ಬೇಗ ಅತ್ತೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಬಿಡಿ. ದೇವರ ಕೃಪೆ ಇದ್ದರೆ ಎಲ್ಲವೂ ಚೆನ್ನಾಗಿ ಆಗುತ್ತದೆ ಅಂತ ಹೇಳಿದೆ. ಅವರು ಬ್ಯಾಗ್ ತೆರೆದು ನೋಡುತ್ತಿದ್ದಂತೆಯೇ ಅವರ ಕಣ್ಣುಗಳು ತೇವಗೊಂಡವು. ಕೆಲವು ಕ್ಷಣಗಳ ಕಾಲ ಅವರು ನನ್ನನ್ನೇ ನೋಡುತ್ತಾ ನಿಂತರು. ನಾನು ನಿಜವಾಗಿಯೂ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂಬುದು ಅವರಿಗೆ ನಂಬಲಾಗದಂತಿತ್ತು. ಅವರು ನನ್ನ ಕೈಯನ್ನು ಹಿಡಿದು ಭಾವುಕ ಧ್ವನಿಯಲ್ಲಿ, ಸಾನ್ವಿ, ನೀನು ನಮ್ಮ ಕುಟುಂಬಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೀಯಾ? ಜೀವನ ಪೂರ್ತಿ ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನೀನು ನಿಜವಾಗಿಯೂ ತುಂಬ ಒಳ್ಳೆಯವಳು. ದೇವರು ಎಲ್ಲರಿಗೂ ನಿನ್ನಂತಹ ಸೊಸೆಯನ್ನು ಕೊಡಲಿ ಅಂತ ಹೇಳಿದರು. ನಾನು ಸಣ್ಣದಾಗಿ ನಗುತ್ತಾ, ಇದು ಉಪಕಾರವಲ್ಲ, ಇದು ನನ್ನ ಕುಟುಂಬವೂ ಹೌದು. ಅತ್ತೆ ಕೇವಲ ನಿಮ್ಮ ಅಮ್ಮ ಮಾತ್ರ ಅಲ್ಲ, ಅವರು ನನ್ನ ಅಮ್ಮಳೂ ಕೂಡ. ಅವರಿಗಾಗಿ ನನ್ನ ಎಲ್ಲ ಕನಸುಗಳನ್ನೇ ಬಿಟ್ಟು ಕೊಡಬೇಕಾದರೂ ನನಗೆ ಯಾವುದೇ ದುಃಖವಾಗುವುದಿಲ್ಲ ಅಂತ ಹೇಳಿದೆ. ನನ್ನ ಮಾತುಗಳನ್ನು ಕೇಳುತ್ತಿದ್ದ ಪಕ್ಕದಲ್ಲೇ ನಿಂತಿದ್ದ ಸ್ನೇಹಾಳ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತು. ಅವಳು ನನ್ನನ್ನು ಅಪ್ಪಿಕೊಂಡು, ಅತ್ತಿಗೆ, ನೀವು ಮಾಡಿರುವ ಕೆಲಸವನ್ನು ಬಹುಶಃ ಬೇರೆ ಯಾರೂ ಮಾಡುತ್ತಿರಲಿಲ್ಲ ಅಂತ ಹೇಳಿದಳು. ಆ ದಿನ ವೈದ್ಯರು ಅಗತ್ಯವಿದ್ದ ಎಲ್ಲ ದಾಖಲೆಗಳನ್ನು ಪೂರ್ಣಗೊಳಿಸಿದರು. ನಂತರ ಅತ್ತೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರಿಗೆ ಹಲವಾರು ಪರೀಕ್ಷೆಗಳನ್ನು ಮಾಡಲಾಯಿತು. ರಕ್ತ ಪರೀಕ್ಷೆ ನಡೆಯಿತು, ಹೃದಯದ ಪರೀಕ್ಷೆಯೂ ನಡೆಯಿತು. ಶಸ್ತ್ರಚಿಕಿತ್ಸೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಆರಂಭಿಸಲಾಯಿತು.
ವೈದ್ಯರು ನಮಗೆ, ಈ ಶಸ್ತ್ರಚಿಕಿತ್ಸೆ ಸುಲಭವಲ್ಲ, ಆದರೆ ಎಲ್ಲವೂ ಸರಿಯಾಗಿ ನಡೆದರೆ ಅವರು ಗುಣಮುಖರಾಗುವ ಸಾಧ್ಯತೆ ತುಂಬ ಚೆನ್ನಾಗಿದೆ ಎಂದು ಹೇಳಿದರು. ನಾವೆಲ್ಲರೂ ಆಸ್ಪತ್ರೆಯ ಹೊರಗೆ ಕುಳಿತು ದೇವರಲ್ಲಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೆವು. ಆ ಸಮಯದಲ್ಲಿ ನಮ್ಮೆಲ್ಲರಿಗೂ ಈಗ ನಮ್ಮ ದೊಡ್ಡ ಸಮಸ್ಯೆ ಮುಗಿಯಲಿದೆ ಎಂದು ಅನಿಸಿತ್ತು. ಆದರೆ ಇಡೀ ಕುಟುಂಬ ಹೊಗಳುತ್ತಿದ್ದ ನನ್ನ ಈ ತ್ಯಾಗದ ಹಿಂದೆ ಅಡಗಿದ್ದ ಭಯಾನಕ ಸತ್ಯವು ಬಹಳ ಬೇಗ ನನ್ನ ಮುಂದೆ ಬರುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆ ಸತ್ಯ ನಮ್ಮೆಲ್ಲರ ಸಂಬಂಧಗಳ ಅಡಿಪಾಯವನ್ನೇ ನಡುಗಿಸಲಿದೆ ಎಂಬುದನ್ನು ನಾನು ಊಹಿಸಿರಲಿಲ್ಲ. ಆ ದಿನ ನಾವು ಎಲ್ಲರೂ ಆಸ್ಪತ್ರೆಯ ಹೊರಗೆ ಹಲವಾರು ಗಂಟೆಗಳ ಕಾಲ ಆತಂಕದಿಂದ ಕಾಯುತ್ತಿದ್ದೆವು. ಶಸ್ತ್ರಚಿಕಿತ್ಸಾ ಕೊಠಡಿಯ ಕೆಂಪು ದೀಪ ನಿರಂತರವಾಗಿ ಹೊತ್ತಿ ಉರಿಯುತ್ತಿತ್ತು. ಪ್ರತಿ ನಿಮಿಷ ಕಳೆಯುತ್ತಿದ್ದಂತೆ ನಮ್ಮ ಆತಂಕವು ಹೆಚ್ಚಾಗುತ್ತಿತ್ತು. ನಾನು ಮತ್ತೆ ಮತ್ತೆ ದೇವರಲ್ಲಿ ಅತ್ತೆ ಸುರಕ್ಷಿತವಾಗಿ ಹೊರಗೆ ಬರಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ಕೊನೆಗೆ ಹಲವು ಗಂಟೆಗಳ ನಂತರ ಶಸ್ತ್ರಚಿಕಿತ್ಸಾ ಕೊಠಡಿಯ ಬಾಗಿಲು ತೆರೆಯಿತು. ವೈದ್ಯರು ಹೊರಗೆ ಬಂದರು. ನಾವೆಲ್ಲರೂ ತಕ್ಷಣ ಅವರ ಬಳಿಗೆ ಓಡಿದೆವು. ವೈದ್ಯರು ನಗುತ್ತಾ, ಭಯಪಡಬೇಕಾದ ಅಗತ್ಯವಿಲ್ಲ, ಶಸ್ತ್ರಚಿಕಿತ್ಸೆ ಸಂಪೂರ್ಣ ಯಶಸ್ವಿಯಾಗಿದೆ, ಇನ್ನು ಯಾವುದೇ ಅಪಾಯವಿಲ್ಲ, ಇನ್ನು ಕೆಲವು ದಿನ ಅವರನ್ನು ನಮ್ಮ ಮೇಲ್ವಿಚಾರಣೆಯಲ್ಲೇ ಇಡಬೇಕಾಗುತ್ತದೆ, ಅದರ ನಂತರ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಅಂತ ಹೇಳಿದರು. ವೈದ್ಯರ ಈ ಮಾತು ಕೇಳುತ್ತಿದ್ದಂತೆಯೇ ನಮ್ಮೆಲ್ಲರ ಮುಖದಲ್ಲಿ ಮತ್ತೆ ಸಂತೋಷ ಮೂಡಿತು. ಸಂತೋಷ್ ನಿರಾಳವಾಗಿ ಉಸಿರೆಳೆದರು. ಸ್ನೇಹ ಮತ್ತು ವಿಕಾಸ್ ಕೂಡ ತುಂಬ ಸಂತೋಷವಾಗಿದ್ದರು. ನನ್ನ ಕಣ್ಣುಗಳಲ್ಲಿಯೂ ಸಂತೋಷದ ಕಣ್ಣೀರು ತುಂಬಿತು, ಏಕೆಂದರೆ ನನ್ನ ಪರಿಶ್ರಮ ಮತ್ತು ನನ್ನ ತ್ಯಾಗ ಫಲ ಕೊಟ್ಟಿದೆ ಎಂದು ನನಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ನಮಗೆ ಅತ್ತೆಯನ್ನು ಭೇಟಿಯಾಗಲು ಅನುಮತಿ ಸಿಕ್ಕಿತು. ಅವರಿಗೆ ಇನ್ನೂ ಸಂಪೂರ್ಣ ಪ್ರಜ್ಞೆ ಬಂದಿರಲಿಲ್ಲ. ಆದರೂ ಅವರು ನಿಧಾನವಾಗಿ ಕಣ್ಣು ತೆರೆದು ನನ್ನನ್ನು ನೋಡಿ ಸಣ್ಣದಾಗಿ ನಕ್ಕರು. ನಾನು ಅವರ ಕೈ ಹಿಡಿದು, ಅತ್ತೆ, ಈಗ ಎಲ್ಲವೂ ಸರಿಯಾಗಿದೆ, ನೀವು ಬೇಗ ಗುಣಮುಖರಾಗಿ ಮನೆಗೆ ಬನ್ನಿ, ನಾವೆಲ್ಲರೂ ನಿಮ್ಮನ್ನು ಕಾಯುತ್ತಿದ್ದೇವೆ ಅಂತ ಹೇಳಿದೆ. ಅವರು ನಿಧಾನವಾಗಿ ನನ್ನ ಕೈಯನ್ನು ಒತ್ತಿ ಮತ್ತೆ ವಿಶ್ರಾಂತಿ ಪಡೆಯಲು ಶುರು ಮಾಡಿದರು. ಮುಂದಿನ ಕೆಲವು ದಿನಗಳು ಅವರು ಆಸ್ಪತ್ರೆಯಲ್ಲಿ ಇದ್ದರು. ಆ ದಿನಗಳಲ್ಲಿ ನಾನು ಕಚೇರಿಗೆ ಹೋಗಲಿಲ್ಲ. ನಾನು ರಜೆ ತೆಗೆದುಕೊಂಡಿದ್ದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಆಸ್ಪತ್ರೆಯಲ್ಲಿ ಇರುತ್ತಿದ್ದೆ. ಕೆಲವೊಮ್ಮೆ ವೈದ್ಯರೊಂದಿಗೆ ಮಾತನಾಡುತ್ತಿದ್ದೆ, ಕೆಲವೊಮ್ಮೆ ಔಷಧಿಗಳ ಬಗ್ಗೆ ಗಮನ ಕೊಡುತ್ತಿದ್ದೆ, ಮತ್ತೆ ಕೆಲವೊಮ್ಮೆ ಅವರಿಗೆ ಮನೆಯಲ್ಲಿಯೇ ತಯಾರಿಸಿದ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ರಾತ್ರಿಯೂ ಅಗತ್ಯವಿದ್ದಷ್ಟು ಹೊತ್ತು ಅವರ ಜೊತೆಯಲ್ಲೇ ಇರುತ್ತಿದ್ದೆ. ಸಂತೋಷ್ ಮತ್ತು ಮನೆಯ ಉಳಿದವರು ಬರುತ್ತಾ ಹೋಗುತ್ತಿದ್ದರು, ಆದರೆ ಅವರ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದವಳು ನಾನೇ. ಕೊನೆಗೆ ಕೆಲವು ದಿನಗಳ ನಂತರ ವೈದ್ಯರು ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು. ನಾವೆಲ್ಲರೂ ಅವರನ್ನು ಮನೆಗೆ ಕರೆದುಕೊಂಡು ಬಂದೆವು. ಮೊದಲು 2-3 ದಿನಗಳವರೆಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ನಾನು ಸಮಯಕ್ಕೆ ಸರಿಯಾಗಿ ಅವರಿಗೆ ಔಷಧಿ ಕೊಡುತ್ತಿದ್ದೆ, ಅವರಿಗೆ ಬೇಕಾದ ಊಟವನ್ನು ಮಾಡಿಕೊಡುತ್ತಿದ್ದೆ ಮತ್ತು ಅವರು ಚೆನ್ನಾಗಿ ವಿಶ್ರಾಂತಿ ಪಡೆಯುವಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ಅವರ ಸಂಪೂರ್ಣ ಆರೈಕೆಯನ್ನು ಮಾಡುತ್ತಲೇ ಇದ್ದೆ. ಮನೆಯಲ್ಲಿ ಎಲ್ಲರೂ ನನ್ನ ತ್ಯಾಗವನ್ನು ಹೊಗಳಿದರು. ನೀನು ಸರಿಯಾದ ಸಮಯಕ್ಕೆ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಿದ್ದರೆ ಬಹುಶಃ ಅತ್ತೆಯ ಜೀವ ಉಳಿಸುವುದು ತುಂಬ ಕಷ್ಟವಾಗುತ್ತಿತ್ತು ಎಂದು ಎಲ್ಲರೂ ಹೇಳಿದರು. ಅವರ ಮಾತುಗಳನ್ನು ಕೇಳಿ ನನ್ನ ಪರಿಶ್ರಮ ಮತ್ತು ಪ್ರೀತಿಗೆ ಕೊನೆಗೂ ಬೆಲೆ ಸಿಕ್ಕಿತು ಎಂದು ನನಗೆ ಅನಿಸಿತು. ಆದರೆ ನಿಧಾನವಾಗಿ ಮನೆಯ ವಾತಾವರಣ ನನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣತೊಡಗಿತು. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿತ್ತು, ಆದರೆ ಮನೆಯೊಳಗೆ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಮೊದಲು ಎಲ್ಲರೂ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದರು, ಆದರೆ ಈಗ ಏನೋ ಕಾರಣಕ್ಕೆ ನನ್ನನ್ನು ನೋಡುತ್ತಿದ್ದಂತೆ ಮೌನವಾಗುತ್ತಿದ್ದರು. ಹಲವಾರು ಬಾರಿ ನನಗೆ ಹೀಗನಿಸುತ್ತಿತ್ತು. ನಾನು ಕೋಣೆಯೊಳಗೆ ಕಾಲಿಟ್ಟ ತಕ್ಷಣ ಅವರು ಮಾತನಾಡುತ್ತಿದ್ದ ಮುಖ್ಯ ವಿಷಯವೇ ಏಕಾಏಕಿ ನಿಂತು ಹೋಗುತ್ತಿತ್ತು. 2-3 ಬಾರಿ ನಾನು ಇದನ್ನು ಗಮನಿಸಿದೆ. ಆದರೆ ನಂತರ ನಾನೇ ನನ್ನನ್ನು ಸಮಾಧಾನ ಮಾಡಿಕೊಂಡು, ಬಹುಶಃ ನಾನು ಅನಗತ್ಯವಾಗಿ ಹೆಚ್ಚು ಯೋಚಿಸುತ್ತಿದ್ದೇನೆ ಎಂದುಕೊಂಡೆ. ನಾನು ಎಂದಿನಂತೆ ಬೆಳಗ್ಗೆ ಕಚೇರಿಗೆ ಹೋಗುತ್ತಿದ್ದೆ, ನನ್ನ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದೆ, ಸಂಜೆ ಮನೆಗೆ ಬಂದು ಮನೆಯ ಕೆಲಸಗಳಲ್ಲಿಯೂ ಸಹಾಯ ಮಾಡುತ್ತಿದ್ದೆ. ನಂತರ ರಾತ್ರಿ ಎಲ್ಲರ ಜೊತೆ ಕೂತು ಊಟ ಮಾಡುತ್ತಿದ್ದೆ. ಜೀವನ ಮತ್ತೆ ಮೊದಲಿನಂತೆ ಸಾಮಾನ್ಯವಾಗುತ್ತಿದೆ ಎಂದು ಕಾಣಿಸುತ್ತಿತ್ತು. ಆದರೆ ನನ್ನೊಂದಿಗೆ ಎಷ್ಟು ದೊಡ್ಡ ಮೋಸ ಆಗಿದೆ ಎಂಬುದು ನನಗೆ ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ಆ ರಾತ್ರಿ ಕೂಡ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದೆವು. ಊಟ ಮುಗಿದ ನಂತರ ನಾನು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಚಹಾ ಮಾಡಿದೆ. ಒಬ್ಬೊಬ್ಬರಿಗೆ ಚಹಾ ಕೊಟ್ಟು ನಾನು ನನ್ನ ಕೋಣೆಯ ಕಡೆ ನಡೆದೆ. ಸ್ವಲ್ಪ ಸಮಯದ ನಂತರ ನನಗೆ ದಾಹವಾಯಿತು. ಆದ್ದರಿಂದ ನೀರು ಕುಡಿಯಲು ಮತ್ತೆ ಅಡುಗೆ ಮನೆಗೆ ಕಡೆ ಹೋಗುತ್ತಿದ್ದೆ. ಆಗ ಹಾಲ್ ಹತ್ತಿರ ಬಂದ ತಕ್ಷಣ ಒಳಗಿನಿಂದ ನಗುವ ಶಬ್ದ ಕೇಳಿಸಿತು. ನಾನು ಎಲ್ಲರೂ ಯಾವುದೋ ವಿಷಯಕ್ಕೆ ನಗುತ್ತಿರಬಹುದು ಎಂದುಕೊಂಡೆ. ಆದರೆ ಅದೇ ಸಮಯದಲ್ಲಿ ನನ್ನ ಕಿವಿಗೆ ಕೆಲವು ಮಾತುಗಳು ಬಿದ್ದವು. ಅವುಗಳನ್ನು ಕೇಳುತ್ತಿದ್ದಂತೆ ನನ್ನ ಉಸಿರೇ ನಿಂತಂತಾಯಿತು. ವಿಕಾಸ್ ನಗುತ್ತಾ, ವಾವಮ್ಮ, ಏನು ಅದ್ಭುತ ಆಟ ಆಡಿದ್ದೀರಾ, ಇಷ್ಟು ದೊಡ್ಡ ನಾಟಕ ಮಾಡಿದ್ದೀರಿ. ಈ ಮೂರ್ಖಳಿಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ಅದರ ಮೇಲೆ ಇಡೀ 22 ಲಕ್ಷವೂ ಅವಳಿಂದ ತೆಗೆಸಿಕೊಂಡೆವು. ಇನ್ನು ಇವಳಿಗೆ ನೀವು ನಿಜವಾಗಿಯೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದೀರಿ ಅನ್ನೋ ನಂಬಿಕೆ ಇದೆ ಅಂತ ಹೇಳುತ್ತಿದ್ದನು. ಸ್ನೇಹಾಳು ಕೂಡ ನಗುತ್ತಾ, ನಿಜ ಅಮ್ಮ, ನೀವು ಅದ್ಭುತ ಮಾಡಿದ್ದೀರಿ. ಅತ್ತಿಗೆ ನಿಮ್ಮನ್ನು ನಿಜವಾಗಿಯೂ ಅನಾರೋಗ್ಯದಲ್ಲಿದ್ದೀರಿ ಎಂದುಕೊಂಡು ಎಷ್ಟು ಸೇವೆ ಮಾಡುತ್ತಿದ್ದಳು.
ಇದೆಲ್ಲವೂ ಮೊದಲೇ ಮಾಡಿದ ಯೋಜನೆ ಎಂದು ಅವರಿಗೆ ಸ್ವಲ್ಪವೂ ಗೊತ್ತಾಗಲಿಲ್ಲ ಅಂತ ಹೇಳಿದಳು. ನನ್ನ ಹೃದಯದ ಬಡಿತ ಎಷ್ಟು ವೇಗವಾಯಿತು ಎಂದರೆ ಈಗಲೇ ಹೃದಯ ಎದೆ ಬಿಟ್ಟು ಹೊರಗೆ ಬರುತ್ತದೆ ಎಂದು ಅನಿಸಿತು. ನಾನು ಅಲ್ಲೇ ಗೋಡೆಯ ಹಿಂದೆ ನಿಂತುಕೊಂಡೆ. ಅಷ್ಟರಲ್ಲಿ ಅತ್ತೆಯ ಧ್ವನಿ ಕೇಳಿಸಿತು. ಅವರು ನಿಧಾನವಾದ ಧ್ವನಿಯಲ್ಲಿ, ನೀವೆಲ್ಲರೂ ಯಾವುದಕ್ಕೂ ಚಿಂತಿಸಬೇಡಿ. ಯಾರಿಗೆ ಹಣ ಕೊಡಬೇಕಿತ್ತೋ ಅವರಿಗೆಲ್ಲ ನಾನು ಹಣ ಕೊಟ್ಟಿದ್ದೇನೆ. ಈಗ ಅವರ ಬಾಯಿ ಶಾಶ್ವತವಾಗಿ ಮುಚ್ಚಿದೆ. ಇನ್ನು ಯಾರೂ ನಮ್ಮ ವಿರುದ್ಧ ಏನು ಮಾತನಾಡುವುದಿಲ್ಲ. ಈಗ ಎಲ್ಲವೂ ಸುರಕ್ಷಿತವಾಗಿದೆ ಅಂತ ಹೇಳಿದರು. ಅಷ್ಟರಲ್ಲಿ ಸಂತೋಷ್ ನಗುತ್ತಾ, ಹಾಗೂ ನನ್ನ ಬಳಿ ಇಷ್ಟು ಚೆನ್ನಾಗಿ ಸಂಪಾದಿಸುವ ಹೆಂಡತಿ ಇರುವಾಗ ನಾನು ಏಕೆ ಉದ್ಯೋಗ ಮಾಡಬೇಕು? ನಾನು ಬಹಳ ಹಿಂದೆಯೇ ಉದ್ಯೋಗ ಬಿಟ್ಟಿದ್ದೇನೆ. ಕಚೇರಿಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಅದೆಲ್ಲವೂ ನಾನು ಹೇಳಿದ ಸುಳ್ಳು. ಇವಳು ಇನ್ನೂ ಹೆಚ್ಚು ದುಡಿಯಲಿ, ಮನೆಯ ಎಲ್ಲ ಖರ್ಚನ್ನು ಇವಳೇ ಹೊತ್ತುಕೊಳ್ಳಲಿ ಎಂದು ನಾನು ಈ ನಾಟಕ ಮಾಡಿದೆ. ಹೆಂಡತಿ ಪ್ರತಿ ತಿಂಗಳು 1,00,000 ಸಂಪಾದಿಸುತ್ತಿದ್ದರೆ ನಾನು ಏಕೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಉದ್ಯೋಗದಲ್ಲಿ ಕಷ್ಟಪಡಬೇಕು? ಆರಾಮವಾಗಿ ಮನೆಯಲ್ಲಿ ಕುಳಿತು ಇವಳ ದುಡಿಮೆಯ ಹಣದಲ್ಲಿಯೇ ಜೀವನ ನಡೆಸಬಹುದು ಅಂತ ಹೇಳಿದರು. ಅವನ ಈ ಮಾತು ಕೇಳಿದ ತಕ್ಷಣ ಯಾರೋ ನನ್ನ ಎದೆಯೊಳಗೆ ಚೂರಿ ಇರಿದಂತಾಯಿತು. ಯಾರಿಗಾಗಿ ನಾನು ನನ್ನ ಕನಸನ್ನೇ ಮಾರಿಬಿಟ್ಟೆನೋ, ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೇನೆಯೋ ಅದೇ ವ್ಯಕ್ತಿ ನನ್ನೊಂದಿಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ದನು. ನನ್ನ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರು ಆಗಿರಲಿಲ್ಲ. ನನ್ನ ನಂಬಿಕೆಗೆ ಆದ ದ್ರೋಹದ ಕಣ್ಣೀರಾಗಿತ್ತು. ಮುಂದಿನ ಕ್ಷಣವೇ ನಾನು ಏನನ್ನು ಯೋಚಿಸದೆ ಹಾಲ್ನ ಬಾಗಿಲನ್ನು ಬಲವಾಗಿ ತೆರೆದೆ. ನನ್ನ ಶಬ್ದ ಕೇಳುತ್ತಿದ್ದಂತೆಯೇ ಆ ನಾಲ್ವರು ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟರು. ಅವರ ಮುಖದ ಬಣ್ಣವೇ ಹಾರಿ ಹೋಗಿತ್ತು. ಅವರ ಸಂಪೂರ್ಣ ಮಾತುಕತೆಯನ್ನು ನಾನು ಕೇಳಿದ್ದೇನೆ ಎಂದು ಯಾರೂ ಊಹಿಸಿರಲಿಲ್ಲ. ಆ ಕೋಣೆಯಲ್ಲಿ ಎಂತಹ ಮೌನ ಆವರಿಸಿತ್ತೆಂದರೆ ಪ್ರತಿಯೊಬ್ಬರ ಉಸಿರಿನ ಶಬ್ದವೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ಆ ನಾಲ್ವರನ್ನ ಕೋಪ ಮತ್ತು ನೋವಿನಿಂದ ತುಂಬಿದ ಕಣ್ಣುಗಳಿಂದ ನೋಡುತ್ತಲೇ ನಿಂತಿದ್ದೆ. ನಂತರ ಕೋಪ ಮತ್ತು ನೋವಿನಿಂದ ನಡುಗುತ್ತಾ ಅವರ ಮುಂದೆ ನಿಂತೆ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ನಾನು ನಡುಗುವ ಧ್ವನಿಯಲ್ಲಿ, ಕೊನೆಗೂ ನೀವು ನನ್ನೊಂದಿಗೆ ಹೀಗೆ ಏಕೆ ಮಾಡಿದ್ದೀರಿ? ನಿಮಗೆ ಹಣದ ಅವಶ್ಯಕತೆ ಇದ್ದಿದ್ದರೆ ಒಮ್ಮೆ ನನ್ನ ಬಳಿ ಹೇಳಬಹುದಿತ್ತಲ್ಲ. ನನ್ನಿಂದ ಸಾಧ್ಯವಾದಷ್ಟು ನಾನು ಖಂಡಿತ ಸಹಾಯ ಮಾಡುತ್ತಿದ್ದೆ. ಆದರೆ ನನ್ನ ನಂಬಿಕೆಯನ್ನು ಹೀಗೆ ದುರುಪಯೋಗಪಡಿಸಿಕೊಳ್ಳುವ ಅಗತ್ಯವೇನಿತ್ತು? ನೀವು ನನಗೆ ಮೋಸ ಮಾಡಿದ್ದೀರಿ. ನನ್ನ ಕನಸುಗಳನ್ನು ಕಸಿದುಕೊಂಡಿದ್ದೀರಿ. ನನ್ನನ್ನೇ ಮೂರ್ಖಳನ್ನಾಗಿ ಮಾಡಿ ನನ್ನದೇ ಹಣದಿಂದ ನಿಮ್ಮ ಕೆಲಸ ಮಾಡಿಕೊಂಡಿದ್ದೀರಿ ಅಂತ ಹೇಳಿದೆ. ನನ್ನ ಮಾತು ಕೇಳಿದ ನಂತರ ಕೆಲವು ಕ್ಷಣಗಳ ಕಾಲ ಆ ನಾಲ್ವರು ಮೌನವಾಗಿದ್ದರು. ನಂತರ ಸಂತೋಷ್ ಆತುರದಿಂದ, ಸಾನ್ವಿ, ನೀನು ಅಂದುಕೊಳ್ಳುತ್ತಿರುವಂತೆ ಏನೂ ಆಗಿಲ್ಲ. ಮೊದಲು ನಮ್ಮ ಸಂಪೂರ್ಣ ಮಾತನ್ನು ಕೇಳು. ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಅಂತ ಹೇಳಿದ. ನಾನು ಕೋಪದಿಂದ ಅವರ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ, ಇನ್ನು ಕೇಳಲು ಏನೂ ಉಳಿದಿಲ್ಲ. ನಾನು ನನ್ನ ಕಣ್ಣುಗಳಿಂದ ನೋಡಿಲ್ಲ, ಆದರೆ ನನ್ನ ಕಿವಿಗಳಿಂದ ಎಲ್ಲವನ್ನ ಕೇಳಿದ್ದೇನೆ. ಈಗ ನೀವು ಎಷ್ಟೇ ಸುಳ್ಳು ಹೇಳಿದರೂ ನಿಮ್ಮ ಯಾವ ಮಾತನ್ನು ನಾನು ನಂಬಲು ಸಾಧ್ಯವಿಲ್ಲ ಅಂತ ಹೇಳಿ ನಾನು ಕೂಡಲೇ ನನ್ನ ಮೊಬೈಲ್ ತೆಗೆದು, ಈಗ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ. ಯಾವುದು ಸತ್ಯವೋ ಅದು ಎಲ್ಲರ ಮುಂದೆಯೂ ಬರುತ್ತದೆ ಎಂದು ಹೇಳಿದೆ. ನಾನು ಪೊಲೀಸರ ಸಂಖ್ಯೆಯನ್ನು ಡಯಲ್ ಮಾಡಲು ಆರಂಭಿಸುತ್ತಿದ್ದಂತೆಯೇ ಸಂತೋಷ್ ಓಡಿ ಬಂದು ನನ್ನ ಕೈಯನ್ನು ಬಲವಾಗಿ ಹಿಡಿದರು. ಅವರು ಕೋಪದಿಂದ, ನೀನು ಏನು ಮಾಡುತ್ತಿದ್ದೀಯಾ? ನೀನು ಪೊಲೀಸರಿಗೆ ಕರೆ ಮಾಡಬಾರದು ಎಂದು ಹೇಳಿದರು. ನಾನು ಅವರ ಕೈಯನ್ನು ಬಿಡಿಸಿಕೊಂಡು, ಏಕೆ ಕರೆ ಮಾಡಬಾರದು? ನನಗೆ ಮೋಸವಾಗಿದೆ. ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿದೆ. ಅಷ್ಟರಲ್ಲಿ ವಿಕಾಸ್ ಮತ್ತು ಸ್ನೇಹಾಳು ಅಲ್ಲಿಗೆ ಬಂದರು. ಆ ನಾಲ್ವರು ಸೇರಿ ನನ್ನನ್ನು ತಡೆದರು. ನಾನು ಮತ್ತೆ ಮತ್ತೆ ನನ್ನನ್ನು ಬಿಡಿ, ನೀವು ತುಂಬ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಎಂದು ಹೇಳುತ್ತಿದ್ದೆ. ಆದರೆ ನನ್ನ ಮಾತನ್ನು ಯಾರೂ ಕೇಳಲಿಲ್ಲ. ಮುಂದಿನ ಕ್ಷಣವೇ ಅವರು ನನ್ನನ್ನು ಬಲವಂತವಾಗಿ ನನ್ನ ಕೋಣೆಯೊಳಗೆ ತಳ್ಳಿದರು. ನಂತರ ಹೊರಗಿನಿಂದ ಬಾಗಿಲಿಗೆ ಬೀಗ ಹಾಕಿದರು. ನಾನು ನನ್ನ ಸಂಪೂರ್ಣ ಶಕ್ತಿಯಿಂದ ಬಾಗಿಲನ್ನು ಬಡಿದು, ನನ್ನನ್ನು ಹೊರಗೆ ಬಿಡಿ, ನೀವು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ನಾನು ನಿಮ್ಮ ವಿರುದ್ಧ ದೂರು ಕೊಡುತ್ತೇನೆ ಎಂದು ಜೋರಾಗಿ ಕೂಗುತ್ತಿದ್ದೆ. ಆದರೆ ಹೊರಗಿನಿಂದ ಅವರ ನಿಧಾನವಾದ ಮಾತುಗಳು ಮಾತ್ರ ಕೇಳಿಸುತ್ತಿದ್ದವು. ಅಷ್ಟರಲ್ಲಿ ಸ್ನೇಹ ಹೇಳುವುದನ್ನು ನಾನು ಕೇಳಿದೆ. ಅಮ್ಮ, ಈಗ ಅತ್ತಿಗೆ ಎಲ್ಲವನ್ನೂ ಕೇಳಿಬಿಟ್ಟಿದ್ದಾರೆ. ಈಗ ಏನು ಮಾಡೋಣ? ಇವರು ಹೊರಗೆ ಹೋದರೆ ನೇರವಾಗಿ ಪೊಲೀಸರ ಬಳಿಗೆ ಹೋಗುತ್ತಾರೆ ಅಂತ. ನನ್ನ ಅತ್ತೆ ತುಂಬ ಶಾಂತ ಧ್ವನಿಯಲ್ಲಿ, ನೀವೆಲ್ಲರೂ ಯಾವುದಕ್ಕೂ ಭಯಪಡಬೇಡಿ. ಇವಳು ಎಲ್ಲಿಗೂ ಹೋಗುವುದಿಲ್ಲ. ಕೆಲವು ದಿನ ಕೋಣೆಯಲ್ಲಿಯೇ ಬೀಗ ಹಾಕಿ ಇಡೋಣ. ಹಸಿವಿನಿಂದ ಬಾಯಾರಿಕೆಯಿಂದ ಇದ್ದರೆ ಇವಳ ಕೋಪ ತಾನಾಗೇ ಇಳಿದು ಹೋಗುತ್ತದೆ. ಆಮೇಲೆ ನಾವು ಹೇಳಿದಂತೆ ಮಾಡುತ್ತಾಳೆ ಅಂತ ಹೇಳಿದರು. ಅವರ ಮಾತುಗಳನ್ನು ಕೇಳಿ ನನಗೆ ನಂಬಲಿಕ್ಕೆ ಆಗಲಿಲ್ಲ. ನಾನು ನನ್ನ ಕುಟುಂಬ ಎಂದು ಭಾವಿಸಿದ್ದವರೇ ನನ್ನೊಂದಿಗೆ ಹೀಗೆ ವರ್ತಿಸುತ್ತಿದ್ದರು. ಮುಂದಿನ 2 ದಿನಗಳು ನನ್ನ ಜೀವನದ ಅತ್ಯಂತ ಭಯಾನಕ ದಿನಗಳಾಗಿದ್ದವು. ಅವರು ನನ್ನನ್ನು ಕೋಣೆಯಿಂದ ಹೊರಗೆ ಬರಲು ಬಿಡಲಿಲ್ಲ. ತಿನ್ನಲು ಏನನ್ನೂ ಕೊಡಲಿಲ್ಲ. ಸ್ವಲ್ಪ ನೀರು ಮಾತ್ರ ಇಟ್ಟು ಹೋಗುತ್ತಿದ್ದರು. ಹಸಿವು ಮತ್ತು ದೌರ್ಬಲ್ಯದಿಂದ ನಾನು ಸಂಪೂರ್ಣ ಕುಸಿದು ಹೋಗಿದ್ದೆ. ಆದರೆ ನನ್ನ ಧೈರ್ಯ ಮಾತ್ರ ಇನ್ನೂ ಜೀವಂತವಾಗಿತ್ತು. ನನಗೆ ಅವಕಾಶ ಸಿಕ್ಕ ತಕ್ಷಣ ಇಲ್ಲಿಂದ ಹೊರಬಂದು ನೇರವಾಗಿ ಪೊಲೀಸರ ಬಳಿ ಹೋಗಬೇಕು ಎಂದು ನಾನು ಮತ್ತೆ ಮತ್ತೆ ಯೋಚಿಸುತ್ತಿದ್ದೆ. 3ನೆಯ ದಿನ ಸಂಜೆ ಬಾಗಿಲು ತೆರೆಯಿತು. ಆ ನಾಲ್ವರು ನನ್ನ ಕೋಣೆಯೊಳಗೆ ಬಂದರು. ನಾನು ಹಾಸಿಗೆಯ ಮೇಲೆ ಕುಳಿತಿದ್ದೆ.
ದೌರ್ಬಲ್ಯದಿಂದ ಸರಿಯಾಗಿ ನಿಲ್ಲಲು ಆಗುತ್ತಿರಲಿಲ್ಲ. ನನ್ನ ಅತ್ತೆ ನನ್ನ ಮುಂದೆ ಬಂದು, ನೋಡು ಸೊಸೆ, ನಿನ್ನೊಂದಿಗೆ ಹೀಗೆ ವರ್ತಿಸುವ ಇಚ್ಛೆ ನಮಗಿರಲಿಲ್ಲ. ಆದರೆ ನೀನೇ ನಮ್ಮನ್ನು ಹೀಗೆ ಮಾಡಲು ಒತ್ತಾಯಿಸಿದೆ. ನೀನು ಪೊಲೀಸರಿಗೆ ಕರೆ ಮಾಡುವ ಮಾತು ಆಡದೇ ಇದ್ದಿದ್ದರೆ ನಮಗೆ ಇವೆಲ್ಲ ಮಾಡಬೇಕಾಗುತ್ತಿರಲಿಲ್ಲ ಅಂತ ಹೇಳಿದರು. ನಾನು ಅವರ ಕಡೆ ನೋಡಿದೆ, ಆದರೆ ಏನು ಮಾತನಾಡಲಿಲ್ಲ. ನಂತರ ಅವರು, ನಿಜ ಏನೆಂದರೆ ನಮಗೆ ತುಂಬ ಹಣದ ಅವಶ್ಯಕತೆ ಇತ್ತು. ವಿಕಾಸ್ ತನ್ನ ಒಬ್ಬ ಸ್ನೇಹಿತನ ಜೊತೆ ಸೇರಿ ಒಂದು ವ್ಯವಹಾರ ಆರಂಭಿಸಿದ್ದನು. ಆರಂಭದಲ್ಲಿಯೇ ಅವನಿಗೆ ತುಂಬ ಲಾಭವಾಗುತ್ತದೆ ಎಂದು ಅನಿಸುತ್ತಿತ್ತು. ಆದರೆ ಆ ವ್ಯವಹಾರ ಸಂಪೂರ್ಣ ನಷ್ಟಕ್ಕೆ ತಿರುಗಿತು. ಅವನು ಯಾರಿಂದ ಹಣ ಪಡೆದಿದ್ದನೋ ಅವರೆಲ್ಲ ತಮ್ಮ ಹಣವನ್ನು ಹಿಂತಿರುಗಿಸಲು ಒತ್ತಾಯಿಸಲು ಆರಂಭಿಸಿದರು. ಮೊದಲಿಗೆ ನಾವು ಸ್ವಲ್ಪ ಸ್ವಲ್ಪವಾಗಿ ಅವರಿಗೆ ಹಣ ಕೊಡುತ್ತಿದ್ದೆವು. ಆದರೆ ನಂತರ ಅವರು ಒಟ್ಟಿಗೆ 22 ಲಕ್ಷ ಕೇಳಿದರು. ಹಣ ಕೊಡದಿದ್ದರೆ ವಿಕಾಸ್ನನ್ನ ಕೊಂದು ಹಾಕುತ್ತೇವೆ ಎಂದು ಬೆದರಿಕೆ ಹಾಕಿದರು ಅಂತ ಹೇಳಿದರು. ನಂತರ ಸಂತೋಷನು, ನನ್ನ ಬಳಿ ಅಷ್ಟು ಹಣ ಇರಲಿಲ್ಲ. ಆದ್ದರಿಂದ ನಾವೆಲ್ಲ ಸೇರಿ ಈ ಸಂಪೂರ್ಣ ಯೋಜನೆ ಮಾಡಿದೆವು. ನಿನಗೆ ನೇರವಾಗಿ ಇಷ್ಟು ದೊಡ್ಡ ಮೊತ್ತ ಕೇಳಿದರೆ ನೀನು ಖಂಡಿತ ಪ್ರಶ್ನೆ ಕೇಳುತ್ತೀಯಾ, ಬಹುಶಃ ನಿರಾಕರಿಸುತ್ತೀಯಾ ಎಂಬುದು ನಮಗೆ ಗೊತ್ತಿತ್ತು. ಅದಕ್ಕಾಗಿಯೇ ಅಮ್ಮನ ಆರೋಗ್ಯದ ನಾಟಕ ಮಾಡಿದೆವು. ಕೆಲವರ ಸಹಾಯ ಪಡೆದು ಶಸ್ತ್ರಚಿಕಿತ್ಸೆ ತುಂಬ ಅಗತ್ಯ ಎಂದು ನಿನಗೆ ನಂಬಿಕೆ ಬರುವಂತೆ ಮಾಡಿದೆವು ಅಂತ ಹೇಳಿದ. ಅದಾದ ನಂತರ ನನ್ನ ಅತ್ತೆಯು ಯಾರಿಗೂ ಅನುಮಾನ ಬರಬಾರದು ಎಂದು ವೈದ್ಯರಿಗೂ ನಾವು ಹಣ ಕೊಡಬೇಕಾಯಿತು. ಒಮ್ಮೆ ಹಣ ಸಿಕ್ಕರೆ ನಂತರ ಎಲ್ಲವೂ ಸರಿಯಾಗುತ್ತದೆ ಎಂದುಕೊಂಡಿದ್ದೆವು. ಆದರೆ ದುರಾದೃಷ್ಟವಶತ ನೀನು ನಮ್ಮ ಎಲ್ಲ ಮಾತುಗಳನ್ನು ಕೇಳಿಬಿಟ್ಟೆ ಅಂತ ಹೇಳಿ ನಂತರ ಅವರು, ಈ ವಿಷಯವನ್ನು ನೀನು ನಿನ್ನಲ್ಲೇ ಇಟ್ಟುಕೊಂಡು ಪೊಲೀಸರ ಬಳಿ ಹೋಗದೇ ಇದ್ದರೆ ನಾವು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ನೀನು ಸುಮ್ಮನೆ ಇರಬೇಕು ಅಷ್ಟೇ ಅಂತ ಹೇಳಿದರು. ಅವರ ಸಂಪೂರ್ಣ ಮಾತು ಕೇಳಿದ ನಂತರ ನಾನು ಕೆಲವು ಕ್ಷಣಗಳ ಕಾಲ ಅವರನ್ನೇ ನೋಡುತ್ತಾ ನಿಂತೆ. ಈ ಬಾರಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಅಲ್ಲಿ ಕೋಪ ಮಾತ್ರ ಇತ್ತು. ಏಕೆಂದರೆ ಅವರು ಕೇವಲ ನನ್ನ ಹಣಕ್ಕೆ ಮಾತ್ರವಲ್ಲ, ನನ್ನ ನಂಬಿಕೆಗೆ, ನನ್ನ ಪ್ರೀತಿಗೆ ಮತ್ತು ನಮ್ಮ ಸಂಬಂಧಕ್ಕೂ ಬೆಲೆ ಕಟ್ಟಿದ್ದಾರೆ ಎಂಬುದು ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅದೇ ಕ್ಷಣದಲ್ಲಿ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ. ಈ ಮೋಸಕ್ಕೆ ಉತ್ತರವನ್ನು ಈಗ ಕಾನೂನೇ ಕೊಡಲಿದೆ ಅಂತ. ನಾನು ಕೋಪದಿಂದ ಅವರೆಲ್ಲರ ಕಡೆ ನೋಡುತ್ತಾ, ನಿಮಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ಇಷ್ಟು ದೊಡ್ಡ ಅಪರಾಧ ಮಾಡಿ ಸುಮ್ಮನೆ ತಪ್ಪಿಸಿಕೊಳ್ಳಬಹುದು ಎಂದು ನೀವು ಅಂದುಕೊಂಡಿದ್ದೀರಾ? ಅದು ಎಂದಿಗೂ ಆಗುವುದಿಲ್ಲ. ನೀವು ಮಾಡಿದ ಕೆಲಸಕ್ಕೆ ಖಂಡಿತ ಶಿಕ್ಷೆ ಸಿಗುತ್ತದೆ. ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ಎಂದು ನೀವು ಅಂದುಕೊಂಡಿದ್ದೀರಾ? ನನಗೆ ಒಬ್ಬ ಅಣ್ಣ ಇದ್ದಾನೆ. ಅವನು ನನ್ನನ್ನು ತುಂಬ ಚೆನ್ನಾಗಿ ಬಲ್ಲವನು. ನಾನು ಪ್ರತಿದಿನ ಅವನ ಜೊತೆ ಮಾತನಾಡುತ್ತಿದ್ದೆ. ಆದರೆ ಇಷ್ಟು ದಿನಗಳಿಂದ ಅವನ ಜೊತೆ ಮಾತನಾಡಲು ಆಗಿಲ್ಲ. ಏಕೆಂದರೆ ನೀವು ನನ್ನ ಮೊಬೈಲ್ ಕಸಿದುಕೊಂಡಿದ್ದೀರಿ. ಪ್ರತಿ ಸಲವೂ ಅವನಿಗೆ ಸುಳ್ಳು ಹೇಳುತ್ತಲೇ ಬಂದಿದ್ದೀರಿ. ಅವನು ಖಂಡಿತ ನನ್ನ ಬಗ್ಗೆ ಚಿಂತಿಸುತ್ತಿರುತ್ತಾನೆ ಎಂಬುದು ನನಗೆ ಗೊತ್ತು. ನನ್ನನ್ನು ಹುಡುಕುತ್ತಾ ಒಂದು ದಿನ ಖಂಡಿತ ಇಲ್ಲಿಗೆ ಬರುತ್ತಾನೆ. ಆ ದಿನ ನಿಮ್ಮೆಲ್ಲರ ಸತ್ಯ ಎಲ್ಲರ ಮುಂದೆಯೂ ಬಯಲಾಗುತ್ತದೆ ಅಂತ ಹೇಳಿದೆ. ನನ್ನ ಮಾತು ಕೇಳಿದ ಸಂತೋಷನ ಅಮ್ಮ ಕೋಪದಿಂದ ನನ್ನ ಹತ್ತಿರ ಬಂದು, ನಿನ್ನ ಅಣ್ಣನ ಮೇಲೆ ತುಂಬ ನಂಬಿಕೆ ಇದೆಯಾ? ಹಾಗಾದರೆ ಕಾಯುತ್ತಿರು. ಈಗ ನಿನ್ನನ್ನು ಉಳಿಸಲು ಯಾರೂ ಬರುವುದಿಲ್ಲ. ಏಕೆಂದರೆ ಅದಕ್ಕೂ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮೊದಲೇ ಮಾಡಿಕೊಂಡಿದ್ದೇವೆ ಅಂತ ಹೇಳಿದರು. ಸಂತೋಷನು ನಗುತ್ತಾ, ಯಾರಾದರೂ ಇಲ್ಲಿಗೆ ಬರುವಷ್ಟರಲ್ಲಿ ತುಂಬ ತಡವಾಗಿರುತ್ತದೆ ಅಂತ ಹೇಳಿದ. ಅವರ ಮಾತುಗಳನ್ನು ಕೇಳಿದರೂ ನಾನು ಸ್ವಲ್ಪವೂ ಹೆದರಲಿಲ್ಲ. ಏಕೆಂದರೆ ನನ್ನ ಅಣ್ಣನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಅವನು ಎಂದಿಗೂ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಖಂಡಿತ ನನ್ನನ್ನು ಹುಡುಕಿ ಬರುತ್ತಾನೆ ಎಂಬ ವಿಶ್ವಾಸ ನನಗಿತ್ತು. ಹೀಗೆ ಇನ್ನೂ 2 ದಿನಗಳು ಕಳೆಯಿತು. ನಾನು ಅದೇ ಕೋಣೆಯಲ್ಲಿ ಬಂದಿಯಾಗಿದ್ದೆ. ಕೆಲವೊಮ್ಮೆ ಯಾರಾದರೂ ಸ್ವಲ್ಪ ಊಟ ಕೊಟ್ಟು ಹೋಗುತ್ತಿದ್ದರು. ಮತ್ತೆ ಕೆಲವೊಮ್ಮೆ ಹಲವು ಗಂಟೆಗಳವರೆಗೆ ಬಾಗಿಲನ್ನೇ ತೆರೆಯುತ್ತಿರಲಿಲ್ಲ. ನನ್ನ ದೇಹ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿತ್ತು. ಆದರೆ ನನ್ನ ಧೈರ್ಯ ಮಾತ್ರ ಇನ್ನೂ ಉಳಿದಿತ್ತು. 3ನೇ ದಿನ ಇದ್ದಕ್ಕಿದ್ದಂತೆ ಹೊರಗಿನಿಂದ ಯಾರೋ ಜೋರಾಗಿ ಮಾತನಾಡುವ ಶಬ್ದ ಕೇಳಿಸಿತು. ಮೊದಲು ಅದು ನನ್ನ ಭ್ರಮೆಯೇ ಇರಬಹುದು ಎಂದುಕೊಂಡೆ. ಆದರೆ ಗಮನವಿಟ್ಟು ಕೇಳಿದಾಗ ನನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಆ ಧ್ವನಿ ಬೇರೆಯವರದ್ದಲ್ಲ, ಅದು ನನ್ನ ಅಣ್ಣನ ಧ್ವನಿಯಾಗಿತ್ತು. ಅವರು ಹೊರಗೆ ಜೋರಾಗಿ ಹೇಳುತ್ತಿದ್ದರು, ಸಾನ್ವಿ ಎಲ್ಲಿದ್ದಾಳೆ? ನನಗೆ ಅವಳನ್ನು ಭೇಟಿಯಾಗಬೇಕು. ಹಲವು ದಿನಗಳಿಂದ ಅವಳು ನನ್ನ ಜೊತೆ ಮಾತನಾಡಿಲ್ಲ. ನಾನು ಯಾವಾಗ ಕರೆ ಮಾಡಿದರೂ ಸಂತೋಷನೇ ಫೋನ್ ಎತ್ತುತ್ತಾನೆ. ಪ್ರತಿ ಸಲವೂ ಹೊಸ ಹೊಸ ನೆಪ ಹೇಳುತ್ತಾನೆ. ಒಮ್ಮೆ ಅವಳು ಕಚೇರಿಯಲ್ಲಿದ್ದಾಳೆ ಎನ್ನುತ್ತಾನೆ, ಮತ್ತೊಮ್ಮೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎನ್ನುತ್ತಾನೆ, ಇನ್ನೊಮ್ಮೆ ಆರೋಗ್ಯ ಸರಿಯಿಲ್ಲ ಎನ್ನುತ್ತಾನೆ. ಇಂದು ನಾನು ಸ್ವತಃ ಅವಳನ್ನು ನೋಡಲು ಬಂದಿದ್ದೇನೆ, ಅವಳನ್ನು ಕರೆಯಿಸಿ ಅಂತ. ಅಷ್ಟರಲ್ಲಿ ಸಂತೋಷ್ ಹೊರಗೆ ಬಂದು, ಅಯ್ಯೋ ಅಳಿಯಂದ್ರೆ, ನೀವು ಅನಗತ್ಯವಾಗಿ ಚಿಂತಿಸುತ್ತಿದ್ದೀರಿ. ಸಾನ್ವಿ ಕಚೇರಿಗೆ ಹೋಗಿದ್ದಾಳೆ. ಇಂದು ಅವಳಿಗೆ ತುಂಬ ಮುಖ್ಯವಾದ ಮೀಟಿಂಗ್ ಇದೆ. ಅವಳು ರಾತ್ರಿ ತಡವಾಗಿ ಮಾತ್ರ ಮನೆಗೆ ಬರುತ್ತಾಳೆ. ನಂತರ ಬೇಕಾದರೆ ಮಾತನಾಡಿ ಅಂತ ಹೇಳಿದ. ಆದರೆ ನನ್ನ ಅಣ್ಣ ಅವನ ಮಾತುಗಳನ್ನು ನಂಬಲಿಲ್ಲ. ಅವರು ಇಡೀ ಮನೆಯನ್ನೇ ಒಮ್ಮೆ ಗಮನದಿಂದ ನೋಡಿದರು ಮತ್ತು ನಂತರ ನನಗೆ ಏನೂ ಸರಿಯಿಲ್ಲ ಅನಿಸುತ್ತಿದೆ ಅಂತ ಹೇಳಿದರು. ಆ ಸಮಯದಲ್ಲಿ ಅವರು ಇನ್ನೇನು ಹೇಳದೆ ಅಲ್ಲಿಂದ ಹೊರಟು ಹೋದರು.
ಮನೆಯಲ್ಲಿ ಇದ್ದವರು ನನ್ನ ಅಣ್ಣನನ್ನು ಮೂರ್ಖನನ್ನಾಗಿ ಮಾಡಿದ್ದೇವೆ ಎಂದುಕೊಂಡು ನಗತೊಡಗಿದರು. ನಂತರ ಅವರು ನನ್ನ ಕೋಣೆಗೆ ಬಂದು ತಮ್ಮೊಳಗೆ ಮಾತನಾಡಿಕೊಂಡರು. ಈಗ ಇವಳ ಅಣ್ಣ ಇಲ್ಲಿಯವರೆಗೂ ಬಂದಿದ್ದಾನೆ. ಇವಳನ್ನು ಇನ್ನೂ ಹೆಚ್ಚು ದಿನ ಇಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ. ಒಂದು ವೇಳೆ ಸತ್ಯ ಹೊರಬಂದರೆ ನಾವೆಲ್ಲ ಸಿಕ್ಕಿಬೀಳುತ್ತೇವೆ. ಬೇಗನೆ ಇವಳ ವಿಷಯದಲ್ಲಿ ಏನಾದರೂ ನಿರ್ಧಾರ ಮಾಡಬೇಕು ಅಂತ ಅವರ ಮಾತುಗಳನ್ನು ಕೇಳಿ ನಾನು ಇನ್ನಷ್ಟು ಹೆದರಿದೆ. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಹೊರಗಿನಿಂದ ಬಾಗಿಲು ಬಲವಾಗಿ ತೆರೆಯುವ ಶಬ್ದ ಕೇಳಿಸಿತು. ಮುಂದಿನ ಕ್ಷಣವೇ ಹಲವರ ಕಾಲಿನ ಸದ್ದು ಕೇಳಿಸಿತು. ನಂತರ ಯಾರೋ ಜೋರಾಗಿ ಹೇಳಿದರು, ಯಾರೂ ತಮ್ಮ ಜಾಗದಿಂದ ಕದಲಬೇಡಿ, ಪೊಲೀಸರು ಇಡೀ ಮನೆಯ ಶೋಧ ನಡೆಸಲಿದ್ದಾರೆ ಅಂತ. ಇದನ್ನು ಕೇಳುತ್ತಿದ್ದಂತೆಯೇ ಅವರೆಲ್ಲರ ಮುಖದ ಬಣ್ಣವೇ ಹಾರಿಹೋಯಿತು. ಮುಂದಿನ ಕ್ಷಣವೇ ಪೊಲೀಸರು ಮನೆಯ ಎಲ್ಲ ಕಡೆ ಹರಡಿ ಪ್ರತಿಯೊಂದು ಕೋಣೆಯನ್ನು ಪರಿಶೀಲಿಸಲು ಆರಂಭಿಸಿದರು. ನನ್ನ ಅಣ್ಣ ಕೂಡ ಅವರ ಜೊತೆಯಲ್ಲಿದ್ದರು. ಅವರು ಮತ್ತೆ ಮತ್ತೆ ನನ್ನ ಹೆಸರನ್ನು ಕೂಗುತ್ತಾ ನನ್ನನ್ನು ಹುಡುಕುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಕಣ್ಣಿಗೆ ನಾನು ಬಂದಿಯಾಗಿದ್ದ ಆ ಕೋಣೆ ಬಿದ್ದಿತು. ಅದು ನಾನು ಬಂದಿಯಾಗಿದ್ದ ಕೋಣೆಯೇ ಆಗಿತ್ತು. ಆ ಕೋಣೆಯ ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಲಾಗಿತ್ತು. ಪೊಲೀಸರು ಕೂಡಲೇ ಆ ಬೀಗವನ್ನು ಒಡೆಸಿದರು. ಬಾಗಿಲು ತೆರೆದ ತಕ್ಷಣ ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ ನನ್ನ ಅಣ್ಣ ಓಡುತ್ತಾ ನನ್ನ ಬಳಿಗೆ ಬಂದರು. ನನ್ನನ್ನು ಕಟ್ಟಿದ ಹಗ್ಗಗಳನ್ನು ಬಿಚ್ಚಿಸಿದರು. ನಂತರ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳಲು ಆರಂಭಿಸಿದರು. ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅವರು ಮತ್ತೆ ಮತ್ತೆ ಏನೋ ತಪ್ಪಾಗಿದೆ ಎಂದು ನನಗೆ ಮೊದಲೇ ಗೊತ್ತಿತ್ತು. ನನ್ನ ತಂಗಿ ಯಾರಿಗೂ ಹೇಳದೆ ಇಷ್ಟು ದಿನ ಕಾಣೆಯಾಗಿರುವುದೇ ಸಾಧ್ಯವಿಲ್ಲ. ನಾನು ಹಲವು ದಿನಗಳಿಂದ ನಿನಗೆ ಕರೆ ಮಾಡುತ್ತಿದ್ದೆ, ಆದರೆ ಪ್ರತಿ ಸಲವೂ ಸಂತೋಷನೇ ಫೋನ್ ಎತ್ತುತ್ತಿದ್ದ. ನಂತರ ನಾನು ನಿನ್ನ ಕಚೇರಿಗೆ ಕರೆ ಮಾಡಿದೆ. ಆಗ ನೀನು ಹಲವು ದಿನಗಳಿಂದ ಕಚೇರಿಗೂ ಹೋಗಿಲ್ಲ ಎಂದು ತಿಳಿಯಿತು. ಆ ಕ್ಷಣವೇ ನನಗೆ ಸಂಪೂರ್ಣ ಅನುಮಾನ ಬಂದಿತು. ನಾನು ನೇರವಾಗಿ ಇಲ್ಲಿಗೆ ಬಂದೆ. ಆದರೆ ಇವರು ನೀನು ಕಚೇರಿಗೆ ಹೋಗಿದ್ದೀಯಾ ಎಂದು ಸುಳ್ಳು ಹೇಳಿದರು. ಅದಕ್ಕೆ ನಾನು ತಡ ಮಾಡದೆ ಪೊಲೀಸರಿಗೆ ಎಲ್ಲ ವಿಷಯ ಹೇಳಿ ಅವರನ್ನು ಕರೆದುಕೊಂಡು ಇಲ್ಲಿಗೆ ಬಂದೆ. ಇವತ್ತು ನಾನು ತಡ ಮಾಡಿದ್ದರೆ ನಿನಗೆ ಏನಾಗುತ್ತಿತ್ತೋ ಗೊತ್ತಿಲ್ಲ ಅಂತ ಹೇಳುತ್ತಿದ್ದರು. ಅಣ್ಣನ ಮಾತುಗಳನ್ನು ಕೇಳಿ ನಾನು ಅಳತೊಡಗಿದೆ. ನಂತರ ನಡೆದ ಎಲ್ಲ ವಿಷಯವನ್ನು ಮೊದಲಿನಿಂದ ಕೊನೆಯವರೆಗೂ ಪೊಲೀಸರಿಗೆ ವಿವರವಾಗಿ ಹೇಳುತ್ತಾ, ಇವರು ಮೊದಲು ನನ್ನಿಂದ ಮೋಸ ಮಾಡಿ ಹಣ ಪಡೆದರು. ನಂತರ ಇವರ ಸಂಚು ನನಗೆ ಗೊತ್ತಾಗಿ ನಾನು ಪೊಲೀಸರ ಬಳಿ ಹೋಗುತ್ತೇನೆ ಎಂದು ಹೇಳಿದಾಗ ನನ್ನನ್ನು ಈ ಕೋಣೆಯಲ್ಲಿ ಬಂಧಿಸಿದರು. ನನ್ನ ಮೊಬೈಲ್ ಕಸಿದುಕೊಂಡರು ಮತ್ತು ಎಲ್ಲರಿಗೂ ನಾನು ಕಚೇರಿಯಲ್ಲಿದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದರು ಅಂತ ಹೇಳಿದೆ. ಪೊಲೀಸರು ನನ್ನ ಸಂಪೂರ್ಣ ಹೇಳಿಕೆಯನ್ನು ಕೇಳಿದರು. ನಂತರ ಸಂತೋಷ್, ಅವನ ಅಮ್ಮ, ಅವನ ತಂಗಿ ಮತ್ತು ಮನೆಯ ಉಳಿದವರನ್ನು ವಿಚಾರಿಸಿದರು. ಆದರೆ ಅವರಲ್ಲಿ ಯಾರೂ ಸರಿಯಾದ ಉತ್ತರ ನೀಡಲಿಲ್ಲ. ಅದೇ ಸಮಯದಲ್ಲಿ ಪೊಲೀಸರು ಅವರೆಲ್ಲರನ್ನ ಬಂಧಿಸಿದರು. ನನ್ನ ಅಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನನ್ನ ತಂಗಿಯ ಮೇಲೆ ಒಂದು ದೊಡ್ಡ ಅಪರಾಧ ನಡೆದಿದೆ. ಇವರು ಅವಳ ಇಚ್ಛೆಗೆ ವಿರುದ್ಧವಾಗಿ ಹಲವು ದಿನಗಳ ಕಾಲ ಬಂಧಿಸಿ ಇಟ್ಟಿದ್ದರು. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಪೊಲೀಸರು ಅವರೆಲ್ಲರಿಗೂ ಕೈ ಕಡಿವಾಣ ಹಾಕಿ ತಮ್ಮ ಜೊತೆ ಕರೆದುಕೊಂಡು ಹೋದರು. ನಾನು ನನ್ನ ಅಣ್ಣನ ಜೊತೆ ನನ್ನ ತವರು ಮನೆಗೆ ಹಿಂತಿರುಗಿದೆ. ಅಲ್ಲಿ ತಲುಪುತ್ತಿದ್ದಂತೆಯೇ ಅಮ್ಮ ಮತ್ತು ಅತ್ತಿಗೆ ನನ್ನನ್ನು ನೋಡಿ ಅಳತೊಡಗಿದರು. ಅವರು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಬಹಳ ಹೊತ್ತು ನನ್ನ ತಲೆಯ ಮೇಲೆ ಕೈ ಆಡಿಸುತ್ತಲೇ ಇದ್ದರು. ನಾನು ಅವರ ಮುಂದೆ ಸುರಕ್ಷಿತವಾಗಿ ನಿಂತಿದ್ದೇನೆ ಎಂಬುದೇ ಅವರಿಗೆ ನಂಬಲಾಗುತ್ತಿರಲಿಲ್ಲ. ಮುಂದಿನ ಕೆಲವು ದಿನಗಳವರೆಗೆ ನನ್ನ ಚಿಕಿತ್ಸೆ ನಡೆಯಿತು. ನಾನು ನಿಧಾನವಾಗಿ ಚೇತರಿಸಿಕೊಳ್ಳಲು ಆರಂಭಿಸಿದೆ. ನಂತರ ನನ್ನ ಅಣ್ಣ ಒಬ್ಬ ಒಳ್ಳೆಯ ವಕೀಲರನ್ನು ಭೇಟಿಯಾಗಿ ನನ್ನ ವಿಚ್ಛೇದನದ ಪ್ರಕರಣವನ್ನು ದಾಖಲಿಸಿದರು. ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಿಗಳನ್ನು ಮಂಡಿಸಲಾಯಿತು. ಪೊಲೀಸರ ತನಿಖಾ ವರದಿಯು ನಮ್ಮ ಪರವಾಗಿಯೇ ಇತ್ತು. ಆದ್ದರಿಂದ ಹೆಚ್ಚು ಸಮಯ ಹಿಡಿಯಲಿಲ್ಲ. ಕೊನೆಗೆ ನನಗೆ ಮತ್ತು ಸಂತೋಷ್ಗೆ ವಿಚ್ಛೇದನ ದೊರೆಯಿತು. ಮತ್ತೊಂದೆಡೆ ಪೊಲೀಸರ ತನಿಖೆ ಪೂರ್ಣಗೊಂಡ ನಂತರ ನ್ಯಾಯಾಲಯ ಸಂತೋಷ್ ಮತ್ತು ಅವನ ಕುಟುಂಬವನ್ನು ತಪ್ಪಿತಸ್ಥರೆಂದು ಘೋಷಿಸಿತು. ಏಕೆಂದರೆ ಅವರೆಲ್ಲರೂ ಸೇರಿ ನನ್ನೊಂದಿಗೆ ವಂಚನೆ ಮಾಡಿದ್ದರು. ನನ್ನನ್ನು ಅಕ್ರಮವಾಗಿ ಬಂಧಿಸಿದ್ದರು. ನನ್ನನ್ನು ಬೆದರಿಸಿ ಹೆದರಿಸಲು ಪ್ರಯತ್ನಿಸಿದ್ದರು. ಅವರ ಅಪರಾಧಗಳಿಗೆ ತಕ್ಕಂತೆ ನ್ಯಾಯಾಲಯ ಶಿಕ್ಷೆ ವಿಧಿಸಿತು. ನಂತರ ಅವರನ್ನು ಜೈಲಿಗೆ ಕಳುಹಿಸಲಾಯಿತು. ನ್ಯಾಯಾಲಯದ ತೀರ್ಪು ಬಂದಾಗ ಕೊನೆಗೂ ನನಗೆ ನ್ಯಾಯ ಸಿಕ್ಕಿತು ಎಂಬ ಭಾವನೆ ಮೂಡಿತು. ಆ ಘಟನೆ ನನ್ನನ್ನು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹಾಕಿತ್ತು. ಆದ್ದರಿಂದ ಹಲವಾರು ತಿಂಗಳುಗಳವರೆಗೆ ನಾನು ಕಚೇರಿಗೂ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ನನ್ನ ಅಣ್ಣ ಮತ್ತು ಅತ್ತಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನನ್ನ ಜೊತೆ ನಿಂತರು. ನನ್ನ ಅತ್ತಿಗೆ ನನ್ನನ್ನು ಎಂದಿಗೂ ನಾದಿನಿ ಎಂದು ಭಾವಿಸಲಿಲ್ಲ. ಯಾವಾಗಲೂ ತಮ್ಮ ಸ್ವಂತ ತಂಗಿಯಂತೆ ನನ್ನನ್ನು ನೋಡಿಕೊಂಡರು. ಅವರು ನನಗೆ ಮತ್ತೆ ಧೈರ್ಯ ತುಂಬಿದರು. ನಿಧಾನವಾಗಿ ನನ್ನನ್ನು ನಾನು ಮತ್ತೆ ಗಟ್ಟಿಗೊಳಿಸಿಕೊಂಡೆ. ನಂತರ ಮತ್ತೆ ನನ್ನ ಉದ್ಯೋಗವನ್ನು ಆರಂಭಿಸಿದೆ. ಇಂದು ನಾನು ನನ್ನ ಅಣ್ಣ, ಅತ್ತಿಗೆ ಮತ್ತು ನನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದೇನೆ. ಜೀವನ ಮೊದಲಿನಂತಾಗುವುದು ಸಾಧ್ಯವಿಲ್ಲ, ಆದರೆ ಮತ್ತೆ ಬದುಕುವುದನ್ನು ನಾನು ಕಲಿತಿದ್ದೇನೆ. ಇಂದಿಗೂ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಏಕೆಂದರೆ ಸರಿಯಾದ ಸಮಯದಲ್ಲಿ ನನ್ನ ಅಣ್ಣನಿಗೆ ಅನುಮಾನ ಬಂದಿತ್ತು. ಅವರು ಎಂದಿಗೂ ಸೋಲು ಒಪ್ಪಿಕೊಳ್ಳಲಿಲ್ಲ. ಆ ದಿನ ಅವರು ಪೊಲೀಸರನ್ನು ಕರೆದುಕೊಂಡು ಬರದೇ ಇದ್ದಿದ್ದರೆ ಬಹುಶಃ ನಾನು ಆ ನರಕದಿಂದ ಎಂದಿಗೂ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ಹಿಂತಿರುಗಿ ನೋಡಿದಾಗ ನನಗೆ ಒಂದೇ ಒಂದು ವಿಷಯ ಅರ್ಥವಾಗುತ್ತದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದರೂ ಮನುಷ್ಯ ಧೈರ್ಯ ಕಳೆದುಕೊಳ್ಳದೆ ಸತ್ಯದ ಪರವಾಗಿ ನಿಂತರೆ ಒಂದು ದಿನ ಅವನಿಗೆ ನ್ಯಾಯ ಖಂಡಿತ ಸಿಗುತ್ತದೆ ಅಂತ.
ಹಾಗಿದ್ದರೆ ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಕತೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದ್ರಿ ಅಂತಲೂ ತಿಳಿಸಿ. ಹಾಗೂ ಇದೇ ಥರ ಕನ್ನಡ ಕತೆಗಳನ್ನು ನೋಡಲು ನಮ್ಮ ಸಿಹಿ ಮಾತು ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.